ಮತ್ತು ಪೊಲೀಸ್ ಟ್ರೈನಿಂಗ್ ಸೆಂಟರ್ ಕಲಬುರಗಿ ಸಹಯೋಗದೊಂದಿಗೆ ಇವತ್ತಿನ ದಿವಸ ನ್ಯೂ ಕ್ರಿಮಿನಲ್ಸ್ ಆಫ್ ಲಾಸ್ ಅಂತಕ್ಕಂಥ ವಿಷಯದ ಮೇಲೆ ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಕುಲಪತಿಗಳಾದಂಥ ಪ್ರೊಫೆಸರ್ ದಯಾನಂದ ಅಕ್ಸರ್ ಸರ್ ಅವರಿಗೆ ತಮ್ಮೆಲ್ಲ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಡಿ ಕಿಶೋರ್ ಬಾಬು IPS ಪೊಲೀಸ್ ಟ್ರೈನಿಂಗ್ ಸೆಂಟರ್ ಕಲಬುರಗಿ ಇವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಪೊಲೀಸ್ ತರಬೇತಿ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಮತ್ತು ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಶಿಕ್ಷಕ ಶಿಕ್ಷಕೇತರ ಮಿತ್ರರಿಗೂ, ವಿವಿಧ ವಿಭಾಗದ ಅಧ್ಯಕ್ಷರು ಮತ್ತು ವಿದ್ಯಾರ್ಥಿಗಳಿಗೆಲ್ಲರಿಗೂ ವಿಶ್ವವಿದ್ಯಾಲಯದ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಡಿ ಕಿಶೋರ್ ಬಾಬು ಅವರಿಗೆ ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ದಯಾನಂದ ಅಕ್ಸರ್ ಸರ್ ಅವರು ಒಕ್ಕೆಯನ್ನು ಕೊಟ್ಟು ಸ್ವಾಗತವನ್ನು ಕೋರಬೇಕಂತ ಹೇಳ್ತಾ ಇದ್ದಾರೆ. ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಡಿ ಕಿಶೋರ್ ಬಾಬು IPS ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಪ್ರಿನ್ಸಿಪಲ್ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಕಲಬುರಗಿ, ಇವರು ಮಾತಾಡಬೇಕಂತ ಕೇಳ್ತಾ ಇದ್ದಾರೆ. Good afternoon to all of you. Honorable Vice Chancellor, Kalburgi University, Sir Dayananda Aksar Sir, students, Kalburgi University, and my fellow officers from PTC Kalburgi. ಇವತ್ತು ನಾವು ಇಲ್ಲಿ ಯಾಕೆ ಬಂದಿದ್ದೀವಿ ಅಂದರೆ, ನಮ್ಮ ಇನ್ಸ್ಪೆಕ್ಟರ್ ಅವರು ಆಲ್ರೆಡಿ ಹೇಳಿದ್ದಾಗೆ ಜುಲೈ 1ನೇ ತಾರೀಕಿಂದ ಇಡೀ ಭಾರತ ದೇಶದಲ್ಲಿ ಹೊಸ ನೇರ ಕಾನೂನುಗಳು, ಮೇಜರ್ ಕ್ರಿಮಿನಲ್ ಆಕ್ಟ್ಸ್ ಅಂತ ನಾವು ಏನು ಕರೀತಾ ಇದ್ದೀವಿ, ಅವು ಹೊಸ ಕಾನೂನುಗಳು ವ್ಯಾಪ್ತಿಗೆ ಬರ್ತಾ ಇದ್ದಾವೆ, ಜಾರಿಗೆ ಬರ್ತಾ ಇದ್ದಾವೆ. ನಾನು ಒಂದು ಬ್ಯಾಕ್ಗ್ರೌಂಡ್ ತಮಗೆ ಹೇಳ್ತೇನೆ. I don't know how much you are familiar with the law. ಕಾನೂನು ಒಂದು ಕಾಲದಲ್ಲಿ ಯಾರು ರಾಜರಿದ್ದಾರೆ, ರೂಲರ್ಸ್ ಇದ್ದಾರೆ, ಅವರ ತಲೆಯಲ್ಲಿ ಏನು ಬರ್ತದೆ ಅದೇ ಕಾನೂನು ಆಗ್ತಾ ಇತ್ತು. ಬಟ್ ನಮ್ಮ ನಾಗರಿಕ ಪ್ರಜಾಸ್ವಾಮಿಕ ಸಮಾಜದಲ್ಲಿ ಕಾನೂನು ಈಸ್ ರಿಟನ್, ಅಂದರೆ ನಮ್ಮ ಎಲ್ಲ ಕಾನೂನುಗಳು ಪುಸ್ತಕದಲ್ಲಿ ಬರೆದಿದ್ದಾರೆ. ಸೊ ನಮಗೆ ಎರಡು ಪ್ರಧಾನವಾದ ಕಾನೂನುಗಳು ಇರ್ತವೆ, ಎರಡು ತರ, ಒಂದು ಸಿವಿಲ್ ಲಾ, ಇನ್ನೊಂದು ಕ್ರಿಮಿನಲ್ ಲಾ. ಸಿವಿಲ್ ಲಾ ಅಂದ್ರೆ ಏನಿರ್ತದೆ, ಯಾರೋ ಲಾ ಸ್ಟೂಡೆಂಟ್ಸ್ ಗೊತ್ತಾಗ್ತದೆ. ಸಿವಿಲ್ ಲಾ ಅಂದ್ರೆ ಪ್ರಾಪರ್ಟಿಗೆ ಸಂಬಂಧಪಟ್ಟದ್ದು, ಮ್ಯಾರೇಜಿಗೆ ಸಂಬಂಧಪಟ್ಟದ್ದು, ಸಕ್ಸೆಷನ್ಗೆ ಸಂಬಂಧಪಟ್ಟದ್ದು, ಇವೆಲ್ಲ ಕೂಡ ಸಿವಿಲ್ ಲಾನಲ್ಲಿ ಸೇರಿರ್ತವೆ. ಕ್ರಿಮಿನಲ್ ಲಾ ಅಂದರೆ ಏನು ಮಾನವ ಶರೀರ ಮೇಲೆ ಏನು ಅಫೆನ್ಸಸ್ ನೇರ ಆಗ್ತದೆ, ಅಂದರೆ ಹರ್ಟ್, ಮರ್ಡರ್, ಈ ಥರ, ಮತ್ತು ಪ್ರಾಪರ್ಟಿ ಮೇಲೆ ಕಳವು, ರಾಬರಿ, ಡೆಕಾಯಿಟಿ, ಇವೆಲ್ಲ ಏನಾಗ್ತದೆ, ಇವೆಲ್ಲ ಕೂಡ ಕ್ರಿಮಿನಲ್ ಲಾಸ್ನಲ್ಲಿ ಬರ್ತವೆ. ಈಗಾಗಲೇ ನಮ್ಮ ಇನ್ಸ್ಪೆಕ್ಟರ್ ಅವರು ಹೇಳಿದಾಗೆ ನಮಗೆ 3 ಮೇಜರ್ ಕ್ರಿಮಿನಲ್ ಲಾಸ್ ಇದ್ದಾವೆ ಹಿಂದೆ. ಒಂದು IPC ಇಂಡಿಯನ್ ಪೀನಲ್ ಕೋಡ್, CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಇವು 3. ಈ 3 ಕೂಡ ಈಗ ಹೊಸದಾಗಿ ಬರ್ತವೆ ಜುಲೈ 1ರಿಂದ. ಸೊ IPC ಜಾಗದಲ್ಲಿ ಭಾರತೀಯ ನ್ಯಾಯ ಸಂಹಿತ ಅಂತ ಬರ್ತಾ ಇದೆ, CRPC ಜಾಗದಲ್ಲಿ
ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಅಂತ ಬರ್ತಾ ಇದೆ. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಜಾಗದಲ್ಲಿ ಭಾರತೀಯ ಸಾಕ್ಷಿ ಅಧಿನಿಯಮ ಅಂತ ಬರ್ತಾ ಇದೆ. ಈ ಹೊಸ ಕಾನೂನುಗಳ ಬಗ್ಗೆ ಸಿನ್ಸ್ ಈಗ ನೀವು ಕಾಲೇಜ್ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿದ್ದೀರಿ, ನಾಳೆ ನೀವು ಎಲ್ಲ ಡಿಗ್ರಿ ತಗೊಂಡು ಹೊರಗಡೆ ಹೋದ್ಮೇಲೆ ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಈ ಕಾನೂನುಗಳ ಬಗ್ಗೆ ಏನೋ ಅರಿವು ಕಂಪಲ್ಸರಿ ಇರ್ತದೆ. ಈಗ ಹೊಸ ಕಾನೂನುಗಳು ಯಾಕೆ ಹೊಸದಾಗಿದ್ದಾವೆ, ಅದು ಆ ಹೊಸ ಕಾನೂನುಗಳಿಂದ ನಮಗೆ ಏನು ಲಾಭ ಇದೆ ಅನ್ನೋದು ಸಂಕ್ಷಿಪ್ತವಾಗಿ ನಾನು ಒಂದೆರಡು ಹೇಳ್ತೀನಿ. ಈಗ ನಮ್ಮ ಕೋರ್ಟ್ಗಳಲ್ಲಿ ಸುಮಾರು 5 ಕೋಟಿ ಕೇಸ್ಗಳು ಪೆಂಡಿಂಗ್ ಇದ್ದಾವೆ. 5 ಕೋಟಿ ಕೇಸ್ಗಳು ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟಿಂದ ಹಿಡಿದು ಸುಪ್ರೀಂ ಕೋರ್ಟ್, ಅಲ್ಲಿ ಇನ್ನೂ ಜಾಸ್ತಿ ಇರ್ತವೆ ಸುಪ್ರೀಂ ಕೋರ್ಟ್ನಲ್ಲಿ, ಹೈಕೋರ್ಟ್ಗಳಲ್ಲಿ. ಯಾಕೆ ಇಷ್ಟು ಪೆಂಡಿಂಗ್ ಇದ್ದಾವೆ? ಈ ಪೆಂಡಿಂಗ್ ಇದ್ದ ಕೇಸ್ಗಳು ಸುಮಾರು ವರ್ಷಗಳು, 10 ವರ್ಷ, 15 ವರ್ಷ, 20 ವರ್ಷ, 30 ವರ್ಷ ಇದ್ದರೂ ಕೂಡ ಇರ್ತವೆ. ಯಾಕಂದರೆ ಒಂದ್ಸಲ ಕೇಸ್ ಕೋರ್ಟ್ ಹೋದ್ಮೇಲೆ ಅದು ಯಾವಾಗ ಜಡ್ಜ್ಮೆಂಟ್ ಆಗ್ತದೆ ಅನ್ನೋದು ನಾವು ಈಗ ಹೇಳಕ್ಕೆ ಸಾಧ್ಯ ಇಲ್ಲ. ಹೊಸ ಕಾನೂನುಗಳ ಪ್ರಕಾರ ಪ್ರತಿ ಕೇಸ್ ಕೋರ್ಟ್ ಹೋದ್ಮೇಲೆ ಅವರಿಗೆ ಒಂದು ಟೈಮ್ ಲೈನ್ ಇರ್ತದೆ. ಜಡ್ಜ್ಮೆಂಟ್ ಯಾವಾಗ ಬರಬೇಕು ಅನ್ನೋದು ಟೈಮ್ ಲೈನ್ ಇರ್ತದೆ. ಟೈಮ್ ಲೈನ್ ಇರೋದ್ರಿಂದ ಯಾರಿಗೆ ಸಮಸ್ಯೆ ಆಗಿದೆ, ಯಾರು ವಿಕ್ಟಿಮ್ ಇದ್ದಾರೆ ಅವರಿಗೆ ಜಸ್ಟಿಸ್ ಬೇಗ ಬರೋಕ್ಕೆ ಚಾನ್ಸ್ ಇದೆ. ಇಂಗ್ಲೀಷ್ನಲ್ಲಿ ನಮ್ಗೆ ಹೇಳ್ತಾರೆ ಜಸ್ಟಿಸ್ ಡಿಲೈಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ. ಅಂದರೆ ನಿಮಗೆ ನ್ಯಾಯ ಬೇಗ ಸಿಕ್ಕಿಲ್ಲ ಅಂದರೆ ನ್ಯಾಯ ಸಿಕ್ಕಿಲ್ಲ ಅಂತಾನೆ ಅರ್ಥ. ಸೊ ಇದನ್ನು ಪ್ರಧಾನವಾಗಿ ಗಮನದಲ್ಲಿಟ್ಕೊಂಡು ಭಾರತ ಸರ್ಕಾರ ಪ್ರತಿ ಕೇಸ್ ಕೋರ್ಟ್ನಲ್ಲಿ ಹೋದ್ಮೇಲೆ ಬೇಗ ಡಿಸ್ಪೋಸ್ ಆಗಬೇಕು ಅನ್ನೋದು ಗಮನದಲ್ಲಿಟ್ಕೊಂಡು ಈ ಹೊಸ ಕಾನೂನುಗಳು ಮಾಡಿದ್ದಾರೆ. ಅದೇ ರೀತಿ ಈ ಕಾನೂನುಗಳೆಲ್ಲ ಸುಮಾರು 150 ವರ್ಷ ಹಿಂದೆ ಬಂದಿದ್ದಾರೆ. 150 ವರ್ಷ ಹಿಂದೆ ಈ ಸಮಾಜ ಈಗ ನಾವು ನೋಡ್ತಾ ಇರೋ ಸಮಾಜ ಥರ ಇರಲಿಲ್ಲ. ಇವತ್ತು ಏನು ಟೆಕ್ನಾಲಜಿ ಇದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗ್ಬೋದು, ಸುಮಾರು ಟೆಕ್ನಾಲಜಿಗಳು ಆವತ್ತಿನ ಕಾಲದಲ್ಲಿ ಇರಲಿಲ್ಲ. ಇವತ್ತೇನು ನಾವು ಸೈಬರ್ ಕ್ರೈಮ್ ನೋಡ್ತಾ ಇದ್ದೀವಿ, ಇನ್ನು ಬೇರೆ ಬೇರೆ ಎಕನಾಮಿಕ್ ಅಫೆನ್ಸಸ್ ನೋಡ್ತಾ ಇದ್ದೀವಿ, ಇವು ಎಲ್ಲ ಕೂಡ ಆವಾಗ ಇರಲಿಲ್ಲ. ಸೊ ಈ ಕಾಲಾನುಗುಣವಾಗಿ ಏನು ಹೊಸ ಕ್ರೈಮ್ಸ್ ಬಂದಿದ್ದಾವೆ, ಇವೆಲ್ಲ ಕೂಡ ಈಗ ಹೊಸ ಕಾನೂನುಗಳಲ್ಲಿ ಸೇರಿಸಿದ್ದಾರೆ. ನೀವು IPC, CRPC ಕ್ರಿಮಿನಲ್ ಕಾನೂನುಗಳು ಹೇಗೆ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದು ನೀವು ಸ್ವಲ್ಪ ಗಮನದಲ್ಲಿಟ್ಕೊಂಡು ಅವ್ರು ಏನು ಹೇಳ್ತಾರೆ ಸ್ವಲ್ಪ ಕೇಳಿ. ಪೊಲೀಸ್ ಸ್ಟೇಷನ್ ಹೇಗೆ ಕೆಲಸ ಮಾಡ್ತದೆ, ಕಾನೂನು ಹೇಗೆ ಕೆಲಸ ಮಾಡ್ತದೆ, ಕೋರ್ಟ್ ಹೇಗೆ ಕೆಲಸ ಮಾಡ್ತದೆ ಅನ್ನೋದು ದೀಸ್ ಆರ್ ದಿ ಬೇಸಿಕ್ ಇಶ್ಯೂಸ್ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆಸ್ ಎ ಲರ್ನ್ಡ್ ಪರ್ಸನ್ ಇನ್ ದ ಸೊಸೈಟಿ. ಅದು ನಮ್ದೆಲ್ಲ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ನಮಗೆ ಸಂಬಂಧ ಇಲ್ಲ ಅಂತ ನೀವು ತಿಳ್ಕೊಬಾರ್ದು. ಪ್ರತಿಯೊಬ್ಬ ಮನುಷ್ಯ ಒಂದು ಜೀವನದಲ್ಲಿ ಯಾವುದೇ ಸಿವಿಲ್ ಕಾನೂನು, ಯಾವುದೇ ಕ್ರಿಮಿನಲ್ ಕಾನೂನು ಅಡಿಯಲ್ಲಿ ಬಂದೇ ಬರ್ತಾನೆ. ಸೊ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಅವರ್ ಇನ್ಸ್ಪೆಕ್ಟರ್ಸ್ ವಿಲ್ ಟು ಟೆಲ್ ಯು. ಆ್ಯಂಡ್ ಐ ಥ್ಯಾಂಕ್ ಅವರ್ Vice Chancellor sir for giving us this opportunity to meet all of you and for this occasion. Thank you all the best. ಧನ್ಯವಾದಗಳು ಸರ್. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ದಯಾನಂದ ಸರ್ ಅವರು ಅಧ್ಯಕ್ಷ ನುಡಿಯನ್ನು ಆಡಬೇಕಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೆ ನಮಸ್ಕಾರಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ವಿಶೇಷವಾಗಿ ಕಲಬುರಗಿ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಪೊಲೀಸ್ ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದಂಥ ಸನ್ಮಾನ್ಯ ಶ್ರೀ ಡಿ ಕಿಶೋರ್ ಬಾಬು IPS ಅವರ ಆಶಯ ಮೇರೆಗೆ ವಿಶೇಷವಾಗಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಕಾಲಘಟ್ಟದಲ್ಲಾಗ್ತಕ್ಕಂಥ ಬದಲಾವಣೆಗಳ ಕುರಿತು, ವಿಶೇಷವಾಗಿ IPC ಅಂತ ಏನಿರ್ತೇವೆ ಅಥವಾ CRPC ಅಂತ ಏನಿರ್ತೇವೆ ಅಥವಾ IE ಅಂತ ಏನು ಹೇಳ್ತೇವೆ, ಇವುಗಳನ್ನು ಕುರಿತು ಆಗ್ತಕ್ಕಂಥ ತಲುಪಿರ್ತಕ್ಕಂಥ ಈ ಹೊಸ ಬದಲಾವಣೆಗಳು ಜುಲೈ 1ರಿಂದ ಪ್ರಾರಂಭವಾಗಿದ್ದೇವೆ. ಇವುಗಳನ್ನು ಕುರಿತು ಒಂದಿಷ್ಟು ಮೂಲಭೂತ ಅಂಶಗಳ ಅರಿವು ವಿದ್ಯಾರ್ಥಿಗಳಿಗೆ ನಮ್ಮ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಐ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕನ್ಸಿಡರಿಂಗ್ ದ ಸ್ಟೂಡೆಂಟ್ಸ್ ಆಫ್ ಮುರಾರ್ಜಿ ಯೂನಿವರ್ಸಿಟಿ ಫಾರ್ ದಿಸ್ ಅವೇರ್ನೆಸ್ ಪ್ರೋಗ್ರಾಮ್ ಆಲ್ಸೋ. ಬಹಳ ಆಶ್ಚರ್ಯವಾಯಿತು ಸನ್ಮಾನ್ಯ ಶ್ರೀ ಕಿಶೋರ್ ಬಾಬು ಹೇಳಿದ ಹಾಗೆ
ನಮ್ಮ ಭಾರತದ ನ್ಯಾಯಾಲಯಗಳಲ್ಲಿ ಸುಮಾರು 5 ಕೋಟಿ ಪ್ರಕರಣಗಳು ಬಾಕಿ ಇವೆ ಅಂತಕ್ಕಂಥದ್ದನ್ನು. ಇಟ್ಸ್ ರಿಯಲಿ ಸರ್ಪ್ರೈಸಿಂಗ್ ಫಾರ್ ಮೀ ಅಂಡ್ ದ ಸ್ಟೂಡೆಂಟ್ಸ್. ಪ್ಲೀಸ್ ಬಿ ಅವೇರ್ ದಟ್ ಹೌ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ದ ಕಂಟ್ರಿ ಆಸ್ ವೆಲ್ ದೀಸ್ ಕೇಸಸ್ ಆರ್ ಕನ್ಸಿಡರ್ಡ್. ವಿದ್ಯಾರ್ಥಿಗಳು ಗಮನಿಸಬೇಕು, ಯಾವುದೇ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸ್ ಸ್ಟೇಷನ್ಗಳಿಗೆ ಹೋದಾಗ ಅಥವಾ ನ್ಯಾಯಾಲಯಕ್ಕೆ ಹೋದಾಗ ಇವುಗಳ ಬಗ್ಗೆ ಒಂದಿಷ್ಟು ಮೂಲಭೂತ ಅಂಶಗಳ ಬಗ್ಗೆ ನಿಮಗೆ ಅರಿವು ಇದ್ದರೆ ನಿಮಗೆ ಸಾಕಷ್ಟು ಧೈರ್ಯ ಇರುತ್ತೆ. ಅದರ ಬಗ್ಗೆ ಒಂದಿಷ್ಟು ನೇರವಾಗಿ ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮ ತಮಗೆ ಅನುವು ಮಾಡಿಕೊಳ್ಳಲಾಗಿದೆ. ಹೆಚ್ಚಿನ ವಿಶೇಷವನ್ನು ಪೊಲೀಸ್ ಅಧಿಕಾರಿಗಳು ತಮ್ಮೊಂದಿಗೆ ಈ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಹೀಗಾಗಿ ಮತ್ತೊಮ್ಮೆ ನಾನು ವಿಶ್ವವಿದ್ಯಾಲಯದಿಂದ ಈ ಅವಕಾಶಕ್ಕೆ ನೀಡಿರುವುದರಿಂದ ಸನ್ಮಾನ್ಯ ಶ್ರೀ ಕಿಶೋರ್ ಬಾಬು ಅವರಿಗೂ ಅವರ ಎಲ್ಲ ತಂಡದವರಿಗೂ ವಂದಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮತ್ತು ನ್ಯೂ ಕ್ರಿಮಿನಲ್ ಲಾಸ್ ಫಾರ್ ಕಂಟ್ರಿ ವಿಷಯಗಳನ್ನು ಹೇಳಿಕೊಟ್ಟಿದ್ದಾರೆ ಶ್ರೀ ಟಿ ಕಿಶೋರ್ ಬಾಬು IPS ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಕಲಬುರಗಿ ಇವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು. ಅದೇ ರೀತಿಯಾಗಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಕುಲಪತಿಗಳಾದಂಥ ಪ್ರೊಫೆಸರ್ ದಯಾನಂದ ಅನ್ಸರ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಪೊಲೀಸ್ ಟ್ರೈನಿಂಗ್ ಕಲಬುರಗಿಯ ಸಿಬ್ಬಂದಿ ವರ್ಗದವರು ಸಹ ಬಂದಿದ್ದಾರೆ. ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಸರ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿವಿಧ ವಿಭಾಗದ ಮುಖ್ಯಸ್ಥರು, ಉಪನ್ಯಾಸಕರು, ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ಎಲ್ಲ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಪತ್ರಿಕಾ ಮಾಧ್ಯಮದವರಿಗೂ, ಮಲ್ಟಿಮೀಡಿಯಾ, ಇಂಜಿನಿಯರಿಂಗ್ ಸೆಕ್ಷನ್, NSS, SW ಸೆಕ್ಷನ್ ವಿಭಾಗದವರಿಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ವಿಶೇಷ ಉಪನ್ಯಾಸ ಶ್ರೀ ಮಂಜುನಾಥ್ ಪಡಿಗರ್ ಅವರಿಂದ ಯಾವ್ದಾದ್ರು ಅಪರಾಧ ನಡೀತು ಅಂದ್ರೆ IPC ವನ್ನ ನೋಡ್ತೀವಿ. ನೀವು ಬೇರೆ ಬೇರೆ ಕಡೆ ಕೇಳಿರ್ಬೋದು ಏನಂತೇಳಿ, ಕೊಲೆ ಆಯ್ತು ಅಂದ್ರೆ ಇಂಥ ಸೆಕ್ಷನ್ ಅಡಿಯಲ್ಲಿ, ಉದಾಹರಣೆಗೆ 302, ಅಥವಾ ಅತ್ಯಾಚಾರ ಆಯ್ತು ಅಂದ್ರೆ ಹಿಂಗೆ, ದರೋಡೆ, ಇವೆಲ್ಲ ಪದಗಳನ್ನ ಕೇಳಿರ್ತೇವೆ. ಇವೆಲ್ಲನೂ ಭಾರತೀಯ ದಂಡ ಸಂಹಿತೆ ಅಥವಾ ಇಂಡಿಯನ್ ಪಿನಲ್ ಕೋಡ್ ಅಂತ ಅದರಲ್ಲಿ ನಮೂದು ಮಾಡಿದ್ದಾರೆ. ಅದರಲ್ಲಿ ಹೇಗಪ್ಪ ಅಂದ್ರೆ ಯಾವ ಶಿಕ್ಷೆ, ಅದರ ಡೆಫಿನೇಷನ್ ಏನು, ಡೆಫಿನೇಷನ್ ಜೊತೆ ಅದು ಅದಕ್ಕೆ ಏನು ಶಿಕ್ಷೆ ಐತಿ ಅನ್ನೋದನ್ನ IPC ಹೇಳಿದೆ. ನಂತರ ಬರೋದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ದಂಡ ಪ್ರಕ್ರಿಯಾ ಸಂಹಿತೆ ಅಂತ ಕನ್ನಡದಲ್ಲಿ ನಾವು ಕರಿತೀವಿ. ಇಲ್ಲೇನ್ ಹೇಳ್ತಾರ, ನೀವು ಏನು ಅಲ್ಲಿ ತಪ್ಪು ಮಾಡಿರ್ತಾನ ವ್ಯಕ್ತಿ, ಆ ವ್ಯಕ್ತಿಗೆ ಯಾವ ರೀತಿ ಸಜೆಯನ್ನು ಕೊಡಬೇಕು, ಯಾವ ರೀತಿ ಕೋರ್ಟ್ ಪ್ರೊಸೀಡಿಂಗ್ ಆಗ್ತತಿ, ಯಾವ ರೀತಿ ಆಮೇಲೆ ಕಾನೂನು ಕ್ರಮ, ವಕೀಲ ಹೆಂಗ್ ಕ್ವಶನ್ ಮಾಡಬೇಕು, ಇವು ಎಲ್ಲಾನು ಬರ್ತವೆ. ಅದಾದ್ಮೇಲೆ ಇವನ್ನ ಕೋರ್ಟಿಗೆ ಕಳಿಸ್ಬೇಕಾದ್ರೆ ನೀವು ಕೆಲವು ಸಾಕ್ಷಿಗಳನ್ನ ಕಲೆ ಹಾಕ್ತೀವಿ. ಒಂದು ಉದಾಹರಣೆಗೆ ಹೇಳ್ತೀನಿ, ಒಬ್ರು ಹೊಡೆದ ಅಂದ್ರೆ ಅವ್ನು ಹೊಡೆದಿದ್ದವಾಗ 4 ಮಂದಿ ಕೇಳ್ತೀವಿ ಅವ್ನು ಹೊಡೆದಾನೋ ಇಲ್ಲೋ, ಅಥವಾ ಕಟ್ಟಿಗೆ ಹೊಡೆದ್ರೆ ಯಾವ ಕಟ್ಟಿಗೆ ಹೊಡೆದನ ಆ ಕಟ್ಟಿಗೆಯನ್ನ ತಗೋತೀವಿ. ಇವೆಲ್ಲಾನು ನೀವು ನೋಡ್ತೀವಿ. ಇಲ್ಲೇನಾಗುತ್ತೆ, ಆ ಕಟ್ಟಿಗೆಯನ್ನ ನೀವು ತಗೊಂಡಿಟ್ಕೊಳ್ಳೋದು, ಆಮೇಲೆ ಹೊಡೆದವ್ರ ಸ್ಟೇಟ್ಮೆಂಟ್ ತಗೊಳ್ಳೋದು, ಇವೆಲ್ಲನು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನಲ್ಲಿ ಬರ್ತವೆ. ಇವೆಲ್ಲ ಯಾವಾಗ ಬಂದ್ವಪ್ಪ ನಮ್ಮ ಭಾರತಕ್ಕೆ ಭಾರತಕ್ಕಾದ್ರೆ ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದ್ರು. ಏನಂತೇಳಿ, ವ್ಯಾಪಾರ ಮಾಡೋಗೋಸ್ಕರ ಬಂದ್ರು. ವ್ಯಾಪಾರ ಮಾಡ್ತಾ 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 ನಮ್ಮ ದೇಶದಲ್ಲಿ ನೆಲೆ ಊರಿದ್ರು. ನೆಲೆ ಊರಾದ್ಮೇಲೆ ಇಲ್ಲಿ ಅವರ ಆಡಳಿತ ನಡೆಸಲಿಕ್ಕೆ ಕೆಲವು ಕಾನೂನುಗಳು ಬೇಕಾಗ್ತದೆ. ಯಾಕಂದ್ರೆ 1857ಕ್ಕೆ ನಮ್ಮಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಆಯ್ತು. ಅದನ್ನ ನಾವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ಆದ್ರೆ ಬ್ರಿಟಿಷರು ಅದನ್ನ ಸಿಪಾಯಿ ರಂಗಿ ಅಂತ ಕರ್ಕೊಂಡು, ಅಲ್ಲಿ ಅವರಿಗೆ ಒಂದು ಅಲಾರಾಮ್ ಆಯ್ತು, ಇಲ್ಲಿ ನಾವು ಭಾರತ
ಮೇಲೆ ಆಡಳಿತ ಮಾಡ್ಬೇಕಾದ್ರೆ ಇವ್ರಿಗೆ ಒಂದು ಕಾನೂನು ಬೇಕು, ಕಾನೂನು ಇಲ್ಲ ಅಂದ್ರೆ ನಮ್ಗೆ ಸಮಸ್ಯೆ ಆಗತ್ತಾ ಅಂತ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಫಸ್ಟ್ ಭಾರತೀಯ ದಂಡ ಸಮಿತಿ ಅಥವಾ ಇಂಡಿಯನ್ ಪೀನಲ್ ಕೋಡ್ ಅನ್ನ 1860 ತಂದ್ರು. CRPC ಏನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಹೇಳಿದ್ರೆ ಅದು 1898ರಲ್ಲಿ ಬಂತು. ತದನಂತರ 1973ರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತಂದು ಜಾರಿಯಲ್ಲಿ ಇತ್ತು. ಆಮೇಲೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872ರಲ್ಲಿ ಬಂತು. ಇವನ್ನೆಲ್ಲ ನಾವು ನೋಡಿದಾಗ ಬ್ರಿಟಿಷರು ಯಾಕೆ ಮಾಡಿದ್ವಿ ಇದನ್ನ ಎಲ್ಲರಿಗೂ ಗೊತ್ತಾಗುವಂತದ್ದೇ. ಅವ್ರು ಮಾಡಿದ್ದು ಯಾಕಪ್ಪ ಅಂದ್ರೆ ಅವರ ಉದ್ದೇಶ ಅಥವಾ ಅವರಿಗೆ ಅನುಕೂಲ ಆಗಬೇಕಂದ್ರೆ, ಭಾರತೀಯರಿಗೆ ಅನುಕೂಲ ಆಗಬೇಕಂತ ಮಾಡಿಲ್ಲ. ಅದಕ್ಕೆ ನಾವು ನೋಡಿದಾಗ ಬ್ರಿಟಿಷರ ವಿರುದ್ಧ ಯಾರು ದಂಗೆ ಹೇಳ್ತಾರ, ಯಾರು ಅವ್ರಿಗೆ ಸಮಸ್ಯೆ ಮಾಡ್ತಾರ, ಅವನ್ನೆಲ್ಲನೂ ಮೊದಲು ಕಾನೂನುಗಳು ಇಟ್ಕೊಂಡ್ರು, ಅಂದ್ರೆ ಫಸ್ಟ್ ಹಾಫ್ ನಲ್ಲಿ ಅವ್ರು ಇಟ್ಕೊಂಡ್ರು. ತದನಂತರ ಇಲ್ಲೇನಾದ್ರು ಹೊಡೋದ್ರು ಅಥವಾ ಬಡೋದ್ರು, ಅದರಿಂದ ಕೊಲೆ ಅತ್ಯಾಚಾರ ಏನೋ ಅದ್ರ ಆಮೇಲೆ ಸೆಕೆಂಡ್ ಪಾರ್ಟ್ ನಲ್ಲಿ ಇಟ್ಕೊಂಡ್ರು. ಈ ಕೆಲವು ಇವು ಮಾಡಿದ್ರು. ಆಮೇಲೆ ಇದರಿಂದ ಅವ್ರಿಗೆ ಏನ್ ಅನುಕೂಲ ಆಗ್ತಾ ಇತ್ತು, ಇಲ್ಲಿಂದ ನಮ್ಮ ಖನಿಜ ಸಂಪತ್ತುಗಳನ್ನ ಅವನ್ನೆಲ್ಲಾನು ಆರಾಮಾಗಿ ಹೋಗ್ತಾ ಇತ್ತು. ಬಟ್ ಭಾರತೀಯರಿಗೆ ಅದರಿಂದ ಲಾಭ ಬಹಳ ಕಡಿಮೆ ಇತ್ತು. ಹೋದ ವರ್ಷ ಅಂದ್ರೆ 2023ರಲ್ಲಿ ನಮ್ಮ ಭಾರತ ಸರ್ಕಾರ ಈ IPC CRPC ಎವಿಡೆನ್ಸ್ ಆಕ್ಟ್ಗಳಲ್ಲಿ ಕೆಲವು ಬದಲಾವಣೆಗಳು ತರಬೇಕು ಅಂತ ಮಾಡಿದ್ರು. ಆಕ್ಚುಲಿ IPC CRPC ಎವಿಡೆನ್ಸ್ ಆಕ್ಟ್ ಯಾಕಿತ್ತು, ದಂಡ ಕೊಡುವ ಸಂಬಂಧ ಮಾತ್ರ ಇತ್ತು. ಅಂದ್ರೆ ಯಾರೇನ್ ತಪ್ಪು ಮಾಡ್ತಾರ ಅವ್ರಿಗೆ ಶಿಕ್ಷೆ ಕೊಡಬೇಕು. ಶಿಕ್ಷೆ ಕೊಟ್ಟಾದ್ಮೇಲೆ ಇವ್ರು ಸುಮ್ಮಿರ್ತಾರ ಅನ್ನೋ ಒಂದು ಪರಿಕಲ್ಪನೆ ಬ್ರಿಟಿಷರದಾಗಿತ್ತು. ಆದ್ರೆ ಸ್ವತಂತ್ರ 1947 ಬಂದಾದ ಮೇಲೂ ಸಹ ಅಲ್ಲಿ ಕೆಲವು ಪದಗಳು, ಕೆಲವು ಅಫೆನ್ಸ್ಗಳು ಅನ್ವಾಂಟೆಡ್ ಆಗಿತ್ತು. ಉದಾಹರಣೆಗೆ ಡೆಫಿನೇಷನ್ ಹೋದ್ರೆ ಬ್ರಿಟಿಷ್ ಇಂಡಿಯಾ, ನಮ್ದು ಬ್ರಿಟಿಷ್ ಇಂಡಿಯಾ ಇಲ್ಲ, ನಾವು ಸರ್ವ ಸ್ವತಂತ್ರ, ನಮ್ದೇ ಆದಂತ ಸಾವರಿಟಿ ಇದೆ ಬ್ರಿಟಿಷ್ ಇಂಡಿಯಾ. ಆಮೇಲೆ ವಾಯ್ಸ್ ರಾಯ್, ನಮ್ಮಲ್ಲಿ ವಾಯ್ಸ್ ಇಲ್ಲ, ಈಗ ರಾಷ್ಟ್ರಪತಿಗಳು ಇದ್ದಾರೆ. ಆಮೇಲೆ ಅಲ್ಲಿ ಬ್ರಿಟಿಷ್ ಕ್ಯಾಬಿನೆಟ್ ಅಂತ ಇರ್ತಿತ್ತು, ಕೆಲವು ಇದ್ದು ಅವನ್ನೆಲ್ಲಾನು ಚೇಂಜ್ ಮಾಡಬೇಕು ಅಂತ ಹೇಳಿ. ಆಮೇಲೆ ಈಗಿನ ಕಾನೂನು, ಈಗಿನ ಏನು ಸಮಾಜ ಇದೆ ಅದ್ರ ತಕ್ಕಂತೆ ಕಾನೂನುಗಳು ಮಾಡಬೇಕಂತ ಹೇಳಿ ಹೋದ ವರ್ಷ ಅದನ್ನ BNS BSA ಅಂದ್ರೆ BNS ಅಂದ್ರೆ ಭಾರತೀಯ ನ್ಯಾಯ ಸಂಹಿತ. ನೆಕ್ಸ್ಟ್ ಇದು IPC ನ ರಿಪ್ಲೇಸ್ ಮಾಡ್ತಾ ಇದೆ, IPC ನ ಬಿಟ್ಟು ಇದು ಬರ್ತಾ ಇದೆ. ಸೆಕೆಂಡ್ CRPC ಅಂತ ಹೇಳಿದ್ವಿ, ಅಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಅದು CRPC ನ ರಿಪ್ಲೇಸ್ ಮಾಡ್ತಿದೆ. ಈ ಹೆಸರೇ ಸೂಚಿಸುತ್ತಾ ಏನಂದ್ರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ. ಅಂದ್ರೆ ಭಾರತೀಯ ನಾಗರಿಕರು ಏನಾದಾರ ಅವರಿಗೆ ಸುರಕ್ಷೆ ಕಲ್ಪಿಸುವ ನಿಟ್ಟಿನಲ್ಲಿ ಅದೊಂದು ಸಮಿತಿಯನ್ನ ಮಾಡಿದ್ರು. ಆಮೇಲೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅನ್ನ ಭಾರತೀಯ ಸಾಕ್ಷ್ಯ ಅಧಿನಿಯಮ ಇದು ರಿಪ್ಲೇಸ್ ಮಾಡ್ತಾ ಇದೆ. ಇದು ಆಕ್ಚುಲಿ ಈಗೇನು BNS ಮತ್ತು BSA ಇದು ವಿಕ್ಟಿಮ್ ಸೆಂಟ್ರಿಕ್ ಅಂತ ಇದನ್ನ ನೋಡ್ತಾರೆ. ಹೆಂಗಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ನೊಂದಿರ್ತಾನ, ಏನೋ ಅವನಿಗೆ ಸಮಸ್ಯೆ ಆಯ್ತು, ಸಮಸ್ಯೆ ಇದ್ದಾಗ ಆ ವ್ಯಕ್ತಿ ನೊಂದಿರ್ತಾನ, ಆ ವ್ಯಕ್ತಿಗೆ ಅನುಕೂಲ ಆಗುವಂಗ, ನೊಂದಂತ ವ್ಯಕ್ತಿಗೆ ಅನುಕೂಲ ಆಗಬೇಕು ಮತ್ತು ಯಾರು ತಪ್ಪು ಮಾಡಿರ್ತಾರ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಹೊಸ ಕಾನೂನುಗಳು ಬಂತು. ಹೊಸ ಕಾನೂನುಗಳಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಟೈಮ್ ಲಿಮಿಟ್ ಎಲ್ಲರಿಗೂ ಹಾಕಿದ್ದಾರೆ. ಪೊಲೀಸರು ಟೈಮ್ ಲಿಮಿಟ್ ಹಾಕಿದ್ದಾರೆ, ಕೋರ್ಟಿಗೂ ಟೈಮ್ ಲಿಮಿಟ್ ಹಾಕಿದ್ದಾರೆ, ಈವನ್ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೂ ಟೈಮ್ ಲಿಮಿಟ್ ಇದೆ. ಎಲ್ಲದಕ್ಕೂ ಟೈಮ್ ಲಿಮಿಟ್ ಇದೆ. ಅನ್ನೆಸೆಸರಿ ಯಾರು ಕೋರ್ಟ್ ಅಲುಗಾಡುವಂಗಿಲ್ಲ. ಸುಮ್ನೆ ಹೋಗಿ ಕೋರ್ಟ್ ನಲ್ಲಿ ಹೋಗುದು, ಒಂದು ನೆಕ್ಸ್ಟ್ ಡೇ ಒಂದ್ ಯಾವ್ದೋ ಫಿಲ್ಮ್ ಐತಲ್ಲ, ತಾರೀಖ್ ಪೇ ತಾರೀಖ್ ಇನ್ ಮುಂದೆ ಹಂಗಾಗುದಿಲ್ಲ. 1 ತಾರೀಕು 2 ಇಲ್ಲ, ಅದ್ರ ಮೇಲೆ ಡಿಸಿಷನ್ಸ್ ಮಾಡ್ತಾವ, ಲೇಟ್ ಆಗುದಿಲ್ಲ. ಈಗ ಫಸ್ಟ್ ಬರುವ ಭಾರತೀಯ ನ್ಯಾಯ ಸಂಹಿತ ಅಂದ್ರೆ ಇದನ್ನ ಏನ್ ರಿಪ್ಲೇಸ್ ಮಾಡ್ತಾ ಇದೆ, ಇಂಡಿಯನ್ ಪೀನಲ್ ಕೋಡ್ ಅನ್ನ BNS ರಿಪ್ಲೇಸ್ ಮಾಡ್ತಾ ಇದೆ. ನಾವು ಹಿಂದೆ ನೋಡಿದಾಗ ಈ ಸದ್ಯ ನಾವು ನೋಡ್ಬೇಕಾದ್ರೆ ನಮ್ಮಲ್ಲಿ ಶಿಕ್ಷೆಗಳು ಹೆಂಗೆ ಡಿವೈಡ್ ಆಗಿವೆ ಅಂದ್ರೆ, ಒಂದು ಡೆತ್ ಪೆನಾಲ್ಟಿ, ಲೈಫ್ ಇಂಪ್ರಿಸನ್ಮೆಂಟ್, ದೆನ್ ರಿಗರಸ್ ಇಂಪ್ರಿಸನ್ಮೆಂಟ್, ಸಿಂಪಲ್ ಇಂಪ್ರಿಸನ್ಮೆಂಟ್ ಮತ್ತು ಫೈನ್. ಇವು 5 ಕೆಟಗರಿಯಲ್ಲಿ ದಂಡಗಳನ್ನ ಇತ್ತು. ಆದ್ರೆ ಈಗ ಹೊಸದಾಗಿ ಒಂದು ಶುರು ಮಾಡಿದ್ದಾರೆ, ಕಮ್ಯುನಿಟಿ ಸರ್ವಿಸ್ ಅಂತ ಹೇಳಿ. ಕಮ್ಯುನಿಟಿ ಸರ್ವಿಸ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಕೆಲವು ತಪ್ಪುಗಳನ್ನು ಮಾಡಿದಾಗ
ಕೆಲವು ತಪ್ಪು ಮಾಡಿದಾಗ ಅವ್ರು ಕ್ಯಾಂಪಸ್ ನಲ್ಲಿ ಅದು ಕ್ಲೀನ್ ಮಾಡ್ರಿ ಅಥವಾ ನಿಮ್ಮ ಗಾರ್ಡನ್ ಗೆ ನೀರು ಹಾಕ್ರಿ. ಇದು ಉದಾಹರಣೆ ಕೊಡ್ತಾ ಇದ್ದೀನಿ. ಇದು ಪಬ್ಲಿಕ್ ಸ್ಟ್ರೀಟ್ ಇರ್ಬೋದು ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ಟ್ರಾಫಿಕ್ ರೆಗ್ಯುಲೇಟ್ ಮಾಡ ಅಂತ ಹೇಳಿ ಶಿಕ್ಷೆನ ಕೊಡಬಹುದು. ಇದು ಕಮ್ಯುನಿಟಿ ಸರ್ವಿಸ್. ಬಟ್ ಇಲ್ಲಿ ಕಮ್ಯುನಿಟಿ ಸರ್ವಿಸ್ ಏನು ಕೊಡಬೇಕು ಅನ್ನೋದನ್ನ ರಾಜ್ಯ ಸರ್ಕಾರಗಳು ಇನ್ನು ಡಿಸೈಡ್ ಮಾಡಬೇಕು. ನಂತರ ಇಷ್ಟು ದಿನ ಏನಾಗ್ತಿತ್ತು, ಕೆಲವು ಅಫೆನ್ಸ್ಗಳಲ್ಲಿ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತೆ ಕೆಲವು ಅಫೆನ್ಸ್ಗಳಲ್ಲಿ ಸುಳ್ಳಾಗಿ ಕೆಲವು ಜನ ಪ್ರಾಮಿಸ್ ಮಾಡ್ತಿದ್ರು, ನಾವು ಮದುವೆ ಆಗ್ತೀವಿ ಅಥವಾ ಜಾಬ್ ಕೊಡಿಸ್ತೀವಿ ಅಥವಾ ಪ್ರಮೋಷನ್ ಕೊಡಿಸ್ತೀವಿ ಅಂತ ಹೇಳಿ. ಯೂಶುವಲಿ ಇವು ಸಮಸ್ಯೆಗಳು ಎಲ್ಲಾ ಕಡೆ ಏನಾಗಲ್ಲ, ಪ್ರಮೋಷನ್ ಕೊಡಿಸ್ತೀನಿ, ನಿಮ್ಮ ಮದುವೆ ಆಗ್ತೀನಿ, ಆಮೇಲೆ ಜಾಬ್ ಕೊಡಿಸ್ತೀನಿ, ಈ ರೀತಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ಹೆಣ್ಣುಮಗಳಿಗೆ ಆಸೆ ತೋರಿಸಿ ಅವಳೊಂದಿಗೆ ದೈಹಿಕ ಸಂಪರ್ಕ ಹೊಂದಿದ ಅಂದ್ರೆ, ಆಮೇಲೆ ದೈಹಿಕ ಸಂಪರ್ಕ ಹೊಂದಿದ ಅಂದ್ರೆ ಆತನ ವಿರುದ್ಧನೂ ಪ್ರಕರಣವನ್ನ ದಾಖಲಿಸಬಹುದು. ಇಷ್ಟು ದಿನ ಇಂಥ ಕಾನೂನು ಇದ್ದಿರಲಿಲ್ಲ, ಇದನ್ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್, ಯಾವುದೇ ಒಬ್ಬ ವ್ಯಕ್ತಿ ಭಾರತದ ಹೊರಗಡೆ ಇಟ್ಕೊಂಡು ಭಾರತದ ವಿರುದ್ಧ ಯಾವುದೇ ಷಡ್ಯಂತ್ರ ರೂಪಿಸಿದರೆ, ಭಾರತದ ವಿರುದ್ಧ ಷಡ್ಯಂತ್ರ ರೂಪಿಸಿದ ಅಂದ್ರೆ ನಾವು ಅವನ ಮೇಲೆ ಯಾವುದೇ ಕ್ರಮ ಇಷ್ಟು ದಿನ ಕೈಗೊಳ್ತಿರ್ಲಿಲ್ಲ. ಬಟ್ ಜುಲೈ 1ರ ನಂತರ ಅಂತ ವ್ಯಕ್ತಿನ ಅಂತ ಏನು ಅಬೇಟ್ ಮಾಡಿರ್ತಾನ, ಕ್ರಮ ಏನು ದುಷ್ಕೃತ್ಯ ಮಾಡಿರ್ತಾನ, ದುಷ್ಪ್ರೇರಣೆ ಮಾಡಿರ್ತಾನ, ಅವನ ವಿರುದ್ಧ ನಾವು ಪ್ರಕರಣ ದಾಖಲಿಸ್ತೀವಿ. ಈಗ ಸುಮಾರು ನೀವು ಉದಾಹರಣೆ ನೋಡ್ಬೋದು, ನಮ್ಮ ಮುಂಬೈ ಅಟ್ಯಾಕ್ ಆಯ್ತು, ತಾಜ್ ಹೋಟೆಲ್ ಅಟ್ಯಾಕ್ ಆಯ್ತು. ಎಷ್ಟು ಮಂದಿ ಗೊತ್ತಿದೆ? ಓಕೆ, ಯಾಕೆ ಹೇಳಿದ್ನಪ್ಪ ಅಂದ್ರೆ ಎಲ್ಲರೂ ಅಟೆಂಟಿವ್ ಅದಿರಲಿಲ್ಲ ಅಂತ ಹೇಳಿದ್ರೆ ಅಟ್ಯಾಕ್ ಆಯ್ತು. ಅವಾಗ ಕಸಬ್ ಅನ್ನೋನು ಬಂದು ನಮ್ಮ ಮೇಲೆ ದಾಳಿ ಮಾಡ್ದ, ಅಲ್ಲಿ ಇರುವಂತ ಎಲ್ಲರ ಮೇಲೆ ದಾಳಿ ಮಾಡ್ದ. ಆಮೇಲೆ ನಮ್ಮ ಒಬ್ಬ ಹೆಡ್ ಕಾನ್ಸ್ಟೇಬಲ್, ಮಹಾರಾಷ್ಟ್ರದ ಮುಂಬೈ ಪೊಲೀಸ್ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಅವರನ್ನ ಸೆರೆ ಹಿಡಿದ್ರು. ಆ ಇದರಲ್ಲಿ ಅವರ ವೀರಗತಿ ಪ್ರಾಪ್ತ ಆಯ್ತು ಅವರಿಗೆ. ಆ ವ್ಯಕ್ತಿನ ಇಂಟ್ರಾಗೇಷನ್ ಮಾಡಿದಾಗ ನಮಗ್ ಗೊತ್ತಾಗಿದ್ದೇನೆ ಅಂದ್ರೆ, ನಾವು ಪಾಕಿಸ್ತಾನದಿಂದ ಬಂದೀವಿ, ಅಲ್ಲಿ ಇಂತಿತ್ತು ಒಬ್ಬ ಯಾವುದೋ XYZ ಅನ್ನೋ ಅಂತ ವ್ಯಕ್ತಿ ನಮ್ಮನ್ನ ಟ್ರೈನ್ ಮಾಡೋಣ, ನಮ್ಮ ಹ್ಯಾಂಡ್ಲರ್ ಅಲ್ಲ. ಆದ್ರ ಅವಾಗ ಈ ಕಾನೂನುಗಳು ಇದ್ದಿರಲಿಲ್ಲ, ಅಲ್ಲೇ ಪಾಕಿಸ್ತಾನದಲ್ಲಿದ್ದ ಅವನ ಮೇಲೆ ಪ್ರಕರಣ ದಾಖಲಾಗಲಿಲ್ಲ. ಅವನ್ನ ಸುಮ್ಮನೆ ಹಂಗೆ ಬಿಟ್ಟಿವಿ. ಇನ್ ಕಸಬ್ ಮೇಲೆ ಆಯ್ತು, ಪ್ರಕರಣ ದಾಖಲಾಯ್ತು, ಕೋರ್ಟ್ ಟ್ರಯಲ್ ನಡೀತು, ನಂತರ ಗಲ್ ಶಿಕ್ಷೆ ಆಯ್ತು, ಹೋದ. ಇಲ್ಲಿ ಯಾರು ಅವನ ಹ್ಯಾಂಡ್ಲರ್ ಅದರ ಅವನ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಆದ್ರೆ ಜುಲೈ 1ರ ನಂತರ ಏನು BNS ಅಂತ ಬರ್ತಾ ಇದೆ, ಅಲ್ಲಿ ಸಪೋಸ್ ಯಾವುದೇ ವ್ಯಕ್ತಿ ಭಾರತದ ವಿರುದ್ಧ ಭಾರತದ ಹೊರಗಡೆ ಇಟ್ಟುಕೊಂಡು ಅಥವಾ ಭಾರತದ ಒಳಗಿಲ್ಲಿ ಭಾರತದ ಹೊರಗಡೆ ಇದ್ರೂ ಸಹ ಅವನ ವಿರುದ್ಧ ಪ್ರಕರಣ ದಾಖಲಾಗುತ್ತೆ. ನೆಕ್ಸ್ಟ್, ಈಗ ಎಷ್ಟೋ ಜನ ಹೆಣ್ಮಕ್ಳು ಆಯ್ತು ಗಂಡು ಮಕ್ಳು ಆಯ್ತು, ಎಸ್ಪೆಷಲಿ ಹೆಣ್ಮಕ್ಳು ಒಳಗ್ ಚೈನು ಅವು ಇವು ಹಾಕೊಂಡು ಅಡ್ಡಾಡ್ತಿರ್ತೀವಿ. ಜಸ್ಟ್ ಚಕೊಂಡು ಹೋದ್ರು, ಸ್ನ್ಯಾಚ್ ಮಾಡಿದ್ರು ಅಂದ್ರೆ ಅದಕ್ಕೆ ನಾವು ಮುಂಚೆ ಬೇರೆ ಸೆಕ್ಷನ್ ಹಾಕ್ತಿದ್ವಿ, ಬಟ್ ಅಪ್ರೋಪ್ರಿಯೇಟ್ ಸೆಕ್ಷನ್ ಅನ್ನ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹೊಸದಾಗಿ, ಸ್ನ್ಯಾಚಿಂಗ್ ಅಂತ ಹೇಳಿ. ಗ್ಯಾಂಗ್ ರೇಪ್ ಅಂತ ಕೇಳಿದಿಲ್ಲ? ಓಕೆ, ಏನಾಗ್ತಾ ಇತ್ತು, ಪನಿಷ್ಮೆಂಟ್ ಬಹಳ ಕಡಿಮೆ ಇತ್ತು. ಅದು ಬಹಳ ಅಂದ್ರೆ ಜೀವಾವಧಿ ಸಂಯೋಜನೆ 7 ವರ್ಷನೋ 10 ವರ್ಷ ಇಷ್ಟೇ ಇತ್ತು ಪನಿಷ್ಮೆಂಟ್. ಆದ್ರೆ ಈಗೇನಾಗಿದೆ, ಹೊಸ ಕಾನೂನು ಬಂದಾದ್ಮೇಲೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳು ಬಹಳ ಸ್ಟ್ರಿಕ್ಟ್ ಆಗಿಬಿಟ್ಟವು. ಸಪೋಸ್ ಯಾವುದೇ ಗ್ಯಾಂಗ್ ಆಯ್ತು ಒಬ್ಬ ಮಹಿಳೆ ಮೇಲೆ, ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಹಿಳೆ ಮೇಲೆ, 18 ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಹಿಳೆ ಮೇಲೆ ಯಾರಾದ್ರೂ ಅತ್ಯಾಚಾರ ಗ್ಯಾಂಗ್ ರೇಪ್ ಆಯ್ತು ಅಂದ್ರೆ ಆತನಿಗೆ 2 ಸಜೆ ಕೊಡ್ತಾರೆ. ಒಂದು ಕೊಡಬೇಕು, ಇಲ್ಲ 2 ಕೊಡಬೇಕು. ಒಂದೇ ದಿನಪ್ಪ ಅಂದ್ರೆ ಜೀವಾವಧಿ ಸಜೆ. ಇಲ್ಲಿ ಜೀವಾವಧಿ ಸಜೆ ಅರ್ಥ ಏನು ಅಂದ್ರೆ, ಆ ವ್ಯಕ್ತಿ ತನ್ನ ಜೀವಿತಾವಧಿ ಇರುವವರೆಗೂ till his natural death he should be in jail. Till his natural death he should be in jail. ಇಲ್ಲಪ್ಪ ಇದು ಕೊಡಂಗಿಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಡೆತ್ ಪೆನಲ್ಟಿ. ಇವು 2 ಸಜೆ ಈಗ ಹೊಸದಾಗಿ ಇದೆ. ಇಷ್ಟು ದಿನ ಕಳ್ಳತನ ಮಾಡೋರು ನಮ್ಮ ಪೊಲೀಸರು ಹಿಡ್ಕೊಂಡು ಹೋಗ್ತಿದ್ರು, ಹೌದಾ? ಈ ಕಳ್ಳತನ ಯಾರು ಮಾಡಕ್ ಹಚ್ಚುತ್ತಾರಲ್ಲ ಅವನನ್ನು ಕರ್ಕೊಂಡು ಹೋಗ್ಬೋದು. ಇಷ್ಟು ದಿನ ಅವನ ಮೇಲೆ ಕ್ರಮ ಕೈಗೊಳ್ಳೋದು ಸ್ವಲ್ಪ ಕಷ್ಟ ಆಯಿತು.
ಈಗ ಆ ವ್ಯಕ್ತಿನೂ ಸಹ ನಾವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದು ಹೊಸದಾಗಿ ಬಂದಂತದ್ದು ಮಾಬ್ ಲಿಂಚಿಂಗ್. ಪದ ಕೇಳಿದಿರಿ? ಮಾಬ್ ಲಿಂಚಿಂಗ್ ಅಂತ ವರ್ಡ್ ಕೇಳಿದಿರಿ? ವೆರಿ ಗುಡ್, ಒಬ್ರು ಕೇಳಿದ್ರು. ಬ್ರದರ್ ಏನ್ರಿ ನಿಮ್ಗೆ ಏನ್ ಕೇಳಿದ್ರು ಅದು ಹೇಳಿ. ಜನ ಸೇರಿ ಪ್ರಾಪರ್ಟಿ ಕೊಡಿರಿ ಸರ್, ಲೈಕ್ ಕೌ ಬೇಕು ಸರ್. ಹಾ ಗೋ ಅಂತ ಓಕೆ, 4 ಜನ ಕೂಡಿ ಅವ್ನು ಹೊಡೆದು ಅದರಲ್ಲಿ. ಓಕೆ ರೈಟ್. ಇಲ್ಲಿ 4 ಜನ ಅಂತಲ್ಲ, 5 ಜನ ಕೂಡಿ, 5 ಜನರ ಗುಂಪು, ಮಿನಿಮಮ್ 5 ಜನ ಇರಬೇಕು. 5 ಜನ ಕೆಲವು ಉದ್ದೇಶಗಳು. ಯಾವ ಉದ್ದೇಶಪ್ಪ ಅವು? ರೇಸ್. ರೇಸ್ ಅಂದ್ರೆ ಏನು? ರೇಸ್ ಅಂದ್ರೆ ಏನ್ರಿ? RAC. ರೇಸ್ ಅಂದ್ರೆ ಏನು? ಜನಾಂಗ. ಜನಾಂಗ ಯಾವ ಬಂತು? ಜನಾಂಗ ನಾವು ಹೇಳ್ತೀವಿ ದ್ರವಿಡಿಯನ್ಸು, ಆರ್ಯನ್ಸು, ಮಂಗೋಲಾಯ್ಡ್, ಆಫ್ರಿಕನ್ಸು ಅಂತ ಹೇಳ್ತೀವಿ. ಈ ಒಂದು ಆಧಾರದ ಮೇಲೆ ಯಾವುದೇ ಒಂದು ಗುಂಪು 5 ಜನಕ್ಕಿಂತ ಜಾಸ್ತಿ ಇರುವಂತ 5 ಅಥವಾ 5ಕ್ಕಿಂತ ಜಾಸ್ತಿ ಇರುವಂತಹ ಗುಂಪು ಈ ಒಂದು ಆಧಾರದ ಮೇಲೆ ಯಾವುದೇ ರೀತಿ ಜಗಳ ಮಾಡಿ, ಸಪೋಸ್ ಆ ಜಗಳದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತೀರ್ಬೋದು ಅಂದ್ರೆ ಅದಕ್ಕೆ ಮಾಬ್ ಲಿಂಚಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಕಾಸ್ಟ್ ಅಂಡ್ ಕಮ್ಯುನಿಟಿ. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನೆಸೆಸರಿ ಇಲ್ಲ. ಕಾಸ್ಟ್ ಕಮ್ಯುನಿಟಿ ಸಿಕ್ಕಾಪಟ್ಟೆ ಐತಿ, ಹೌದಾ? ನೆಕ್ಸ್ಟ್ ಸೆಕ್ಸ್, ಗಂಡು ಹೆಣ್ಣು, ಟ್ರಾನ್ಸ್ಜೆಂಡರ್. ದೆನ್ ಪ್ಲೇಸ್ ಆಫ್ ಬರ್ತ್, ನಮ್ಮ ಹುಟ್ಟಿದ ಸ್ಥಳದ ಆಧಾರದ ಮೇಲೆ ಜಗಳವನ್ನ ಆಗುವಂಥದ್ದು. ಉದಾಹರಣೆಗೆ ಗುಲ್ಬರ್ಗ ಏನಿದೆ, ಇಲ್ಲಿ ಗುಲ್ಬರ್ಗದಲ್ಲಿ ಅಥವಾ ಕಲಬುರಗಿಯಲ್ಲಿ ನಾವು ಹುಟ್ಟಿದೀವಿ, ನಾವೇ ಇಲ್ಲಿ ಇರಬೇಕು, ಬೇರೆದವರು ಇಲ್ಲಿ ಬರುವಂಗಿಲ್ಲ. ಬೇರೆ ನಮಗೆ ಇದು ಯೂನಿವರ್ಸಿಟಿ ಉದಾಹರಣೆಗೆ ಹೇಳ್ತೀನಿ. ಗುಲ್ಬರ್ಗ ಯೂನಿವರ್ಸಿಟಿ ಓನ್ಲಿ ಮೆಂಟ್ ಫಾರ್ ಗುಲ್ಬರ್ಗ, ಯಾದಗಿರಿ, ಬೀದರ್, ರಾಯಚೂರು ಅಷ್ಟೇ. ಬೆಳಗಾವಿದವ್ರು ಬರುವಂಗಿಲ್ಲ, ಬಿಜಾಪುರದವ್ರು ಬರುವಂಗಿಲ್ಲ, ಧಾರವಾಡದವ್ರು ಬರೋಲ್ಲ. ಬಂದವರು ಅವ್ರ ಜೊತೆ ನೀವು ಹೊಡೆದಾಡ್ತೀರಿ. ಇದು ಅದರಿಂದ ಏನು ನಡೆಯುತ್ತೆ? ಅದು ಮಾಬ್ ಲಿಂಚಿಂಗ್ ಆಗುತ್ತೆ. ನೆಕ್ಸ್ಟ್ ಲ್ಯಾಂಗ್ವೇಜ್, ಭಾಷೆ ಆಧಾರದ ಮೇಲೆ. ಪರ್ಸನಲ್ ಬಿಲೀಫ್. ಪರ್ಸನಲ್ ಬಿಲೀಫ್ ಅಂದ್ರೆ ನಾನು ವೈಯಕ್ತಿಕವಾಗಿ ಒಂದು ವಿಷಯವನ್ನ ನಾನು ನಂಬಿರ್ತೀನಿ, ಆ ವಿಷಯದ ಬಗ್ಗೆ ಯಾರಾದ್ರೂ ಅಪಪ್ರಚಾರ ಮಾಡಿದ್ರು, ಅಪಪ್ರಚಾರ ಅಂತಲ್ಲ, ಅದನ್ನ ಯಾರು ನಂಬಲಿಲ್ಲ. ಉದಾಹರಣೆಗೆ ನಾ ಇದನ್ನ ಪೂಜ್ಯ ಭಾವದಿಂದ ನೋಡ್ತಿರ್ತೀನಿ. ನಾ ಇದು ಪೂಜ್ಯ ಭಾವದಿಂದ ನೋಡಾತೀನಿ ಅಂದಾಗ, ಇಲ್ಲ ಮುಂದಂತ ನಮ್ ಇನ್ನು ಕುಳಿತಿದಂತ ನಮ್ ಸೀನಿಯರ್ ಇನ್ಸ್ಪೆಕ್ಟರ್ಸ್ ಇದು ನಂಬಂಗಿಲ್ಲ. ಇಲ್ರಿ ಇದು ಅಲ್ಲ, ಇದು ಜಸ್ಟ್ ಬಾಟಲ್ ಇದೆ ಅಂತ ಹೇಳ್ತಾರೆ. ಅವಾಗ ನನಗೆ ಸಿಟ್ಟು ಬಂದು ನಾನು ಒಂದ್ 5 ಮಂದಿನ ಕರ್ಕೊಂಡು ಹೋಗಿ ಇವ್ರು 4 ಮಂದಿನ ಹೊಡೆದು ಇದ್ರಾಗ ಏನೋ ಒಂದು ಆಯ್ತು ಅಂದ್ರೆ ಅದು ಮಾಬ್ ಲಿಂಚಿಂಗ್ ಆಗುತ್ತೆ. ಅರ್ಥ ಆಯ್ತಾ? ಇದು ಮಾಬ್ ಲಿಂಚಿಂಗ್. ಓಕೆ, ಇವು ಏನ್ ನಡೀತಾವ? ಇದು ಪನಿಷ್ಮೆಂಟ್ 7 ವರ್ಷ ಮತ್ತು ದಂಡ. ಮತ್ತೆ ಈ ಪ್ರತಿಯೊಬ್ಬ ವ್ಯಕ್ತಿಗೂ 7 ವರ್ಷ, ಗುಂಪಿಗೆ 7 ವರ್ಷ ಅಲ್ಲ, ಗುಂಪಿನಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ 7 ವರ್ಷ ಇದೆ ಇಂಡಿಪೆಂಡೆಂಟ್ ಆಗಿ. ನೆಕ್ಸ್ಟ್ ಬಂತು ಲಾರಿ ಡ್ರೈವರ್ಗಳು ಕೆಲವು ದಿನದ ಹಿಂದೆ ಇದನ್ನ ಮಾಡಿದ್ರು, ಗೊತ್ತೈತಿ? ಸ್ಟ್ರೈಕ್ ಮಾಡಿದ್ರು. ಗೊತ್ತಾ? ಎಷ್ಟು ಮಂದಿ ಗೊತ್ತು? ಮಾಸ್ ಅಂಡ್ ಮೀಡಿಯಾದವ್ರು ಯಾರಿದ್ದಾರೆ ಇಲ್ಲಿ? ಸ್ಟೂಡೆಂಟ್ ಪ್ರಶ್ನವ್ರು ಯಾರಿದ್ದಾರೆ? ಮಾಸ್ ಮೀಡಿಯಾ ಯಾರು? ಓಕೆ ಸರ್, ಒಂದು ಟ್ರಕ್ ಡ್ರೈವರ್ಸ್ ಎಲ್ಲಾನು ಸ್ಟ್ರೈಕ್ ಮಾಡಿದ್ರು ಸುಮಾರು ಒಂದು 6 ತಿಂಗಳ ಹಿಂದೆ. ಯಾರು ಗೊತ್ತಾ? ಯಾವ ಕಾರಣಕ್ಕೆ ಅಂತ ಹೇಳಿ ಸರ್? ಅಲ್ಲ, ಭಾರತದಾದ್ಯಂತ ಮಂಗಳೂರು ಒಂದೇ ಅಲ್ರಿ, ಭಾರತದಾದ್ಯಂತ ಆಯ್ತು. ಕಾರಣ ಏನ್ ಗೊತ್ತಾ? ಅಲ್ಲಿ ಒಂದು ಹೊಸ ಕಾನೂನು ತಂದ್ರು. ಏನಂತ ಹೇಳಿ, ಎಷ್ಟು ದಿನ ಆಕ್ಸಿಡೆಂಟ್ ಆಗಿ ಡೆತ್ ಆದ ತಕ್ಷಣ ಅವ್ರು ಓಡಿ ಹೋದ್ರೂ ನಡೀತಿತ್ತು. ಆದ್ರೆ ಈಗ ಏನ್ ಮಾಡಿದಾರಪ್ಪ ಅಂದ್ರೆ, ಆಕ್ಸಿಡೆಂಟ್ ಮಾಡಿದ್ರು, ಡೆತ್ ಆಯ್ತು, ಓಕೆ, ಡೆತ್ ಆದ್ಮೇಲೆ ಈ ವಿಷಯನ ಏನ್ ಆಕ್ಸಿಡೆಂಟ್ ಆದ್ರ ಬಗ್ಗೆ ಮತ್ತು ಡೆತ್ ಆದ ಬಗ್ಗೆ ಆ ವ್ಯಕ್ತಿ ಕೂಡಲೇ ಪೊಲೀಸ್ ಠಾಣೆ, ಸಮೀಪದ ಪೊಲೀಸ್ ಠಾಣೆ ಅಥವಾ ಮ್ಯಾಜಿಸ್ಟ್ರೇಟ್ಗೆ ತಿಳಿಸ್ಬೇಕು. ಯಾಕೆ ತಿಳಿಸ್ಬೇಕು? ಮೆಡಿಕಲ್ ಸ್ಟೂಡೆಂಟ್ಸ್ ಯಾಕೆ ತಿಳಿಸ್ಬೇಕ್ರಿ? ಮೆಡಿಕಲ್ ಅಲ್ಲ ಸರ್, ಮೆಡಿಕಲ್ ನರ್ಸಿಂಗ್ ಒಟ್ ನಮ್ಗೆ ಅಪ್ರೂವ್ ಹಾಕೊಂಡ್ರೆ ಅಂದ್ರೆ ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್. ನಮ್ಗೆ ಡಿಫ್ರೆನ್ಶಿಯೇಟ್ ಮಾಡಕ್ ಸಿಗುದಿಲ್ಲ. ಯಾಕೆ ಸೇವ್ ಮಾಡಬೇಕು ಅಂತ ಯಾಕೆ ಹೇಳ್ಬೇಕು ಪೊಲೀಸರಿಗೆ? ಸಿಂಪಲ್ ರೀ. ಸಪೋಸ್ ಒಂದು ಆಕ್ಸಿಡೆಂಟ್ ಆಗೈತಿ,
ಅವ್ ಇನ್ನೂ ಬದುಕೇನಂದ್ರ ಅವ್ನ ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೋದು, ಜೀವ ಉಳಿತೈತ್ರಿ. ಇಲ್ಲ ಏನ್ ಮಾಡ್ತಿದ್ರು, ಎಕ್ಸೈಟ್ ಮಾಡ್ತಿದ್ರು, ಹೋಗ್ಬಿಡ್ತಿದ್ರು. ಅವನದಾನೋ ಇಲ್ಲೋ. ಈಗ ಖಾಲಿ ರೋಡ್ ಅಲ್ಲಿ ಇದ್ದಾಗ, ರೋಡ್ ಖಾಲಿ ಇರ್ತದೆ, ಅಕ್ಕಪಕ್ಕ ಯಾವ್ದೋ ಹೋಟೆಲ್ಗಳಿಲ್ಲ, ಕಾಲೇಜ್ಗಳಿಲ್ಲ, ಏನು ಇಲ್ಲ, ಔಟ್ಸ್ಕರ್ಟ್ಸ್ ಅಲ್ಲಿ ಅಥವಾ ಯಾವ್ದೋ ಒಂದು ರೋಡ್ ನಲ್ಲಿ ಆದಾಗ ಅವ್ನು ಹೇಳದೇ ಇದ್ದ ಪಕ್ಷದಲ್ಲಿ ಆ ವ್ಯಕ್ತಿ ಸ್ವಲ್ಪ ಜೀವ ಹಿಡ್ಕೊಂಡ್ರು ಬಿಟ್ಟು ಬಿಡ್ತಾನೆ. ಬಟ್ ಹೇಳಿಲ್ಲ ಅಂದ್ರೆ ಇಮಿಡಿಯೇಟ್ ಪೊಲೀಸರು ಬರ್ತಾರ, ಆಮೇಲೆ ಪೊಲೀಸರು ಅಷ್ಟೇ ಬರುವುದಿಲ್ಲ, ಆಂಬ್ಯುಲೆನ್ಸಿಗೆ ಹೇಳ್ತಾರ, ಅವನ ಜೀವ ಉಳಿಸ ಸಾಧ್ಯತೆಗಳು ಇರ್ತವೆ. ಒಂದು ಜೀವಕ್ಕೆ ಮಹತ್ವ ಕೊಟ್ಟು ಸಪೋಸ್ ಅವ್ನು ಹೇಳಿಲ್ಲ ಅಂದ್ರೆ ಅವನಿಗೆ ಪನಿಷ್ಮೆಂಟ್ 10 ವರ್ಷ ಮಾಡಿದ್ರು ಮತ್ತು ದಂಡ. ಈ 10 ವರ್ಷ ಮಾಡಿದಕ್ಕೋಸ್ಕರ ಲಾರಿ ಡ್ರೈವರ್ಸ್ ಸ್ಟ್ರೈಕ್ ಮಾಡಿದ್ರು. ಲಾರಿ ಡ್ರೈವರ್ಗಳು ಸ್ಟ್ರೈಕ್ ಮಾಡಿದ್ರು. ಆ ಕಾರಣಕ್ಕೋಸ್ಕರ ಫಾರ್ ಟೈಮ್ ಬಿ ಈ ಒಂದು ಕಾನೂನು ಹಿಟ್ ಅಂಡ್ ರನ್ ಅಂತ ಏನಿದೆ, ಈ ಒಂದು ಕಾನೂನು ಹೊಸದಾಗಿ ಇದು ಬರ್ತಾ ಇಲ್ಲ ಜುಲೈ 1ರಿಂದ. ಇದು ನಂತರ ಮಾತ್ರ ಬಂದೇ ಬರುತ್ತೆ. ನೆಕ್ಸ್ಟ್ ಬಂದು ಹೊಸದಾಗಿ ಒಂದು ಸೆಕ್ಷನ್ ಅನ್ನ ಆಡ್ ಮಾಡಿದ್ದಾರೆ, ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳಿ. ಏನು ಆರ್ಗನೈಸ್ಡ್ ಕ್ರೈಮ್ ಅಂದ್ರೆ ಹೆಸರು ಏನ್ ಸೂಚಿಸುತ್ರಿ? ಆರ್ಗನೈಸ್ಡ್ ಕ್ರೈಮ್ ಅಂದ್ರೆ ಏನು? ಒಬ್ಬ ಅಥವಾ ಆತನ ಗುಂಪು ಕೂಡಿಕೊಂಡು ಯಾವುದೋ ಒಂದು ಅಫೆನ್ಸ್ ಮಾಡೋದು. ಎಂತ ಅಫೆನ್ಸ್ ಮಾಡೋದು? ಕಿಡ್ನಾಪಿಂಗ್ ಮಾಡಬಹುದು, ರಾಬರಿ ಮಾಡಬಹುದು, ವೆಹಿಕಲ್ ಥೆಫ್ಟ್ಗಳು ಮಾಡಬಹುದು, ದೆನ್ ಲ್ಯಾಂಡ್ ಗ್ರಾಬಿಂಗ್, ಕಾಂಟ್ರಾಕ್ಟ್ ಕಿಲ್ಲಿಂಗ್, ಸೂಪರ್ ಕಿಲ್ಲಿಂಗ್ ಅಂತ ಹೇಳ್ತಾರಲ್ಲ. ಇವತ್ತೊಂದು ಇನ್ಸಿಡೆಂಟ್ ಆಗಿದೆ ಗೊತ್ತಾ? ಟಿವಿ ಎಷ್ಟು ಜನ ನೋಡಿದೀರಿ ಸರ್? ಪವಿತ್ರ ಗೌಡ, ಯಾರೋ ಒಬ್ರು ಬೆಂಗಳೂರಿನಲ್ಲಿ ಒಬ್ಬ ಪವಿತ್ರ ಗೌಡ ಅನ್ನೋ ಹೆಣ್ಮಗಳನ್ನ ಡೆತ್ ಆಗಿದೆ. ಸಾರಿ, ರೇಣುಕಾ ಸ್ವಾಮಿ ಅಂತ ಮನುಷ್ಯನ್ ಡೆತ್ ಆಗಿದೆ. ಆ ಒಂದು ಇದರಲ್ಲಿ ಅದು ಮೋಸ್ಟ್ಲಿ ಕಾಂಟ್ರಾಕ್ಟ್ ಕಿಲ್ಲಿಂಗ್ ಇರ್ಬೋದು. ಯಾವ್ದೋ ಒಬ್ಬ ವ್ಯಕ್ತಿ ಹೇಳಿ ಕೊಲೆ ಮಾಡಿರ್ಬೋದು, ಆ ವ್ಯಕ್ತಿನ ಅರೆಸ್ಟ್ ಮಾಡಿದ್ದಾರೆ, ಅವನು ಮತ್ತೊಂದು 4-5 ಜನದ ಹೆಸರು. ಇದನ್ನ ಸಪೋಸ್ ಜುಲೈ 1ರ ನಂತರ ಆಗಿತ್ತು ಅಂತ ತಿಳ್ಕೊಳ್ಳಿ. ಈಗಾಗೈತಿ ಆಗೋದು, ಬಟ್ ಜುಲೈ 1ರ ನಂತರ ಆಗಿತ್ತು ಅಂದ್ರೆ ಅದನ್ನ ನಾವು ಆರ್ಗನೈಸ್ ಕ್ರೈಮ್ ಅಡಿಯಲ್ಲಿ ತರಬಹುದಾಗಿತ್ತು. ಬಟ್ ಈಗ ತರಕಾಗುದಿಲ್ಲ. ನೆಕ್ಸ್ಟ್ ಕಾಂಟ್ರಾಕ್ಟ್ ಕಿಲ್ಲಿಂಗ್ ಅಂತ ಎಕನಾಮಿಕ್ ಅಫೆನ್ಸಸ್, ಆರ್ಥಿಕವಾಗಿ ಯಾವ್ದಾದ್ರು ಅಫೆನ್ಸ್ ಆದ್ರೆ ಅದು. ಉದಾಹರಣೆಗೆ ನೀವು ಫೋನ್ ಮಾಡಿ ಹೇಳ್ತಾರೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಈ ನಂಬರ್ ಕೊಡ್ರಿ, ಸೈಬರ್ ಕ್ರೈಮ್ ಬರುತ್ತೆ, ಇವನ್ನೆಲ್ಲರೂ ಹೇಳ್ತಾರ. ನೆಕ್ಸ್ಟ್ ಬಂದು ಟ್ರಾಫಿಕಿಂಗ್ ಆಫ್ ಅ ಪರ್ಸನ್. ಯಾವ ಉದ್ದೇಶಕ್ಕಾಗಿ ಟ್ರಾಫಿಕಿಂಗ್ ಮಾಡ್ತಾರ? ಟ್ರಾಫಿಕಿಂಗ್ ಯಾಕೆ? ಟ್ರಾಫಿಕಿಂಗ್ ಅಂದ್ರೆ ಮಾನವ ಕಳ್ಳ ಸಾಗಾಣಿಕೆ. ಇದನ್ನ ಯಾವ ಉದ್ದೇಶಕ್ಕಾಗಿ ಮಾಡ್ತಾರ? ಸಿಂಪಲ್ ಪ್ರಾಸ್ಟಿಟ್ಯೂಷನ್. ನೆಕ್ಸ್ಟ್ ಬಂದು ಅವರ ಅಂಗಾಂಗಗಳನ್ನ ಕಿತ್ಕೊಂಡು ಮಾರೋದು, ಅಥವಾ ಭಿಕ್ಷಾಟನೆ, ಅಥವಾ ಅವರ ಕಡೆಯಿಂದ ಹಣ ವಸೂಲಿ. ಇವು ಎಲ್ಲ ಕೆಲವು ಕಾರಣಗಳಿಗೋಸ್ಕರ ಹ್ಯೂಮನ್ ಟ್ರಾಫಿಕಿಂಗ್ ನಡೆಯುತ್ತೆ. ದೆನ್ ಈ ರೀತಿ ಆದಂತ ಯಾವುದೇ ಘಟನೆಗಳ ಒಳಪಟ್ಟು ಅಂದ್ರ ಇದನ್ನ ಆರ್ಗನೈಸ್ ಕ್ರೈಮ್ ಅಲ್ಲಿ ಕರ್ತಾರ. ಪೆಟ್ಟಿ ಆರ್ಗನೈಸ್ ಕ್ರೈಮ್ ಅಂತ ಸೆಕ್ಷನ್ 112 ಹೇಳ್ತಾರೆ. ಬಟ್ ಇಲ್ಲಿ ಒಂದು ಹೇಳ್ತೀನಿ, ಜಸ್ಟ್ ಸಿಂಪಲ್, ಇಟ್ ಮೇ ಬಿ ಕಿಡ್ಡಿಂಗ್ ಆರ್ ಇಟ್ ಸೀರಿಯಸ್ ಆದ್ರೂ ತಿಳ್ಕೋರಿ. ಕಿಡ್ಡಿಂಗ್ ಜಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಷ್ಟು ಜನ ಇಸ್ಪಿಟ್ ಆಡಿರಿ? ಯಾರು ಇಲ್ಲ, ಹೆಣ್ಮಕ್ಳು ಸುತ್ತು ಗೊತ್ತಿಲ್ಲ ಪಾಪ ಅಂತ ನಾವು ತಿಳ್ಕೊತೀನಿ. ಓಕೆ, ಆಡಿರಿ. ಓಕೆ, ವೆಲ್ ಅಂಡ್ ಗುಡ್. ನಿಮ್ಮ ಆನೆಸ್ಟಿಗೆ ನಾನು ಐ ಶುಡ್ ಥ್ಯಾಂಕ್ ಯು, ಅಪ್ರಿಶಿಯೇಟ್ ಮಾಡಬೇಕು. ಈಗ ನೀವು ಒಂದೇ, ನಾವು ಗ್ಯಾಮ್ಲಿಂಗ್ ಅಂತ ಕರಿತೀವಿ, ನೀವು ಒಂದೇ ಎಲ್ಲೋ ಕುಂತು ಗ್ಯಾಮ್ಲಿಂಗ್ ಆಡಿದ್ರಿ ಅಂದ್ರೆ ಅದನ್ನ ಪೆಟ್ಟಿ ಆರ್ಗನೈಸ್ ಕ್ರೈಮ್ ಅಂತ ನಮ್ಮ ಪೊಲೀಸರು ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. ಸಜೆ 7 ವರ್ಷದವರೆಗೂ ಇರುತ್ತೆ. 1 ವರ್ಷ ಮಿನಿಮಮ್, 7 ವರ್ಷ ಮ್ಯಾಕ್ಸಿಮಮ್. ಆಡ್ಬೇಕಾದ್ರೆ ಹುಷಾರಿದೆ. ನೆಕ್ಸ್ಟ್ ಒಂದು ಟೆರರಿಸ್ಟ್ ಆಕ್ಟ್. ಇದು ಹೊಸ ಪದ, 3 ಹೊಸ ಪದಗಳು. ಒಂದೇದು ಆರ್ಗನೈಸ್ ಕ್ರೈಮ್, ಪೆಟ್ಟಿ ಆರ್ಗನೈಸ್ ಕ್ರೈಮ್, ಟೆರರಿಸ್ಟ್ ಆಕ್ಟ್. ಟೆರರಿಸ್ಟ್ ಸರ್ ಎಕ್ಸ್ಪೆಕ್ಟ್ ಮಾಡೋದು ರೊಕ್ಕ ಅಂತ ಆಡೋದು ಸುಮ್ಮನೆ ಟೈಮ್ ಪಾಸಿಗೆ ಆಡೋದು ಹೋಗ್ತೀರಿ. ಅದು ನೀವು ಪ್ರೂವ್ ಮಾಡಬೇಕು, ಅದನ್ನ ನೀವು ಪ್ರೂವ್ ಮಾಡಬೇಕು. ಆಡಿಲ್ಲ, ಬಟ್ ನೀವು ಪ್ರೂವ್ ಮಾಡಬೇಕು. ಅಂದರೆ ವಾರ ಹಿಂಗ ಮಾಡಬೇಕು ಸರ್. ಸರ್ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ,
ಹುಡುಗರಿಗೊಂದು ನಾಲೆಜ್ ಬರೋದು ಒಂದು, ಅದು ತಪ್ಪು ಅಂತ ತಿಳ್ಕೊಬೇಕು ಒಂದು. ಇಲ್ಲಿ ಅಂದ್ರೆ ಸುಮ್ಮ ಹಂಗ ಆಡ್ತೀವಿ ಅಂದ ಕೂಡ ಹುಡುಗರು ಅದು ನಾಳೆ ಸುಮ್ಮ ಆಡ್ತಾರೋ, ಆಮೇಲೆ ಮುಂದೆ ರೊಕ್ಕನು ಬರ್ತಾವ. ಅದಕ್ಕೆ ಹುಡುಗರಿಗೆ ಅರ್ಥ ಆಗಲಿ ಅಂತ ಅದು ಹೇಳಿದೆ. ನೆಕ್ಸ್ಟ್ ಸರಿ, ಇನ್ನೊಂದು ಈಗ ಆನ್ಲೈನ್ ಅಲ್ಲೆಲ್ಲ ರಮ್ಮಿ ಎಲ್ಲ ಆಡ್ತಾ ಇದ್ದಾರೆ ಅದಕ್ಕೇನು? ಅದು ಪ್ರಮೋಟ್ ಮಾಡ್ತಾರೆ ಸರ್. ಅದು ಏನಿದೆ ಅದು ಲೀಗಲ್, ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ. ಹೌದು, ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ ಸರಿ. ಇದು ಮಕ್ಕಳಲ್ಲಿ ಚಟ ಆಗಿ ಪರಿವರ್ತನೆ ಆಗುತ್ತಿದೆ, ಯಾಕಂತಂದ್ರೆ ರಮ್ಮಿ ಆಡ್ತಾ ಇದ್ದಾರೆ, ದುಡ್ಡು ಹಚ್ತಾ ಇದ್ದಾರೆ. ಸರ್ ಮುಂಚೆ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಅದನ್ನ ಕೇಸ್ ಮಾಡಲಾಯ್ತು ಸರ್. ಅದನ್ನ ಈ ಕಂಪನಿ ಕೇಸ್ ಮಾಡಲಾಯ್ತು. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅದನ್ನೆಲ್ಲಾನು ಬ್ಯಾನ್ ಮಾಡ್ತಾರೆ. ಬಟ್ ಅದರ ಪರವಾಗಿ ಇದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಇದನ್ನ ತೆಗೆದುಹಾಕು, ನೀವೇನು FIR ಮಾಡಿರಿ ಅದೇನ್ ತೆಗೆದು ಹಾಕಿದ್ದೀರಿ ಅಂದ್ರೆ ಅದೇನ್ ಬ್ಯಾನ್ ಮಾಡಿರಿ, ಇದು ತಪ್ಪು ಅಂತ ಹೇಳಿ ಸುಪ್ರೀಂ ಕೋರ್ಟ್. ಈ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟಾಗ ವಿ ಕೆನಾಟ್ ಟಾಕ್. ನೆಕ್ಸ್ಟ್ ಟೆರರಿಸ್ಟ್ ಆಕ್ಟ್. ನಾವು ಎಷ್ಟೋ ಕಡೆ ನೋಡ್ತೀವಿ ಟೆರರಿಸ್ಟ್ ಆಕ್ಟ್ ಅಂದ್ರೆ ಏನು ನಮ್ ತಲೆ ಬರುವುದೇನು, ಪಾಕಿಸ್ತಾನದವರು, ಬಾಂಗ್ಲಾದೇಶದವರು, ಶ್ರೀಲಂಕಾದವರು, ಇದು ಒಂದೇ ತಲೆ ಬರೋದು. ಅಥವಾ ಅವ್ರು ಇಲ್ಲಿ ಬಂದು ಬಾಂಬ್ ಹೋಗಿದ್ರು, ಕಲ್ಲು ಆದ್ ಮಾಡ್ರು, ಇದು ಮಾಡ್ರು, ಇದು ತಲೆ ಬರೋದು. ಇದು ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ನಡೆದ ಅಷ್ಟೇ ಅಲ್ಲ, ನಮ್ಮ ದೇಶದ ಸಂಪತ್ತು ಅಥವಾ ನಮ್ಮ ದೇಶದ ಯಾವುದೇ ಕಟ್ಟಡಗಳು, ನಮ್ಮ ದೇಶದ ವ್ಯಕ್ತಿ, ನಮ್ಮ ದೇಶದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಸಮಸ್ಯೆ ಆದಾಗ ಉದಾಹರಣೆ ಹೇಳ್ತೀನಿ. ಏನಂತ, ಲಂಡನ್ ನಲ್ಲಿ ನಮ್ಮ ಭಾರತದ ದೂತಾವಾಸ ಇದೆ. ದೂತಾವಾಸ ಅಂದ್ರೆ ರಾಯಭಾರ ಕಚೇರಿ ಇದೆ. ಅಲ್ಲೇನಾಗುತ್ತೆ, ಖಲಿಸ್ತಾನಿಗಳು ಹೋಗಿ ಭಾರತ ಧ್ವಜವನ್ನ ಕಿತ್ ಹಾಕಿ ಖಲಿಸ್ತಾನಿ ಧ್ವಜವನ್ನ ಏರಿಸ್ತಾರೆ. ಗೊತ್ತಾ, ನ್ಯೂಸ್ ಅಲ್ಲಿ ನೋಡಿರ್ತೀರಿ. ಅದು ಟೆರರಿಸ್ಟ್ ಆಕ್ಟ್, ಭಾರತದ ಸಾರ್ವಭೌಮತ್ವಕ್ಕೆ ತರುವಂತ ಧಕ್ಕೆ. ಯಾವ್ಯಾವ ಟೆರರಿಸ್ಟ್ ಆಕ್ಟ್ ಹಾಕ್ತೀವಿ? ಭಾರತದ ಏಕತೆ, ಐಕ್ಯತೆ, ಆಮೇಲೆ ಸಾರ್ವಭೌಮತ್ವ ಮತ್ತು ಎಕನಾಮಿಕಲಿ ಭಾರತಕ್ಕೆ ಯಾರಾದ್ರೂ ತೊಂದರೆ ಮಾಡಿದ್ರೆ ಇವೆಲ್ಲನೂ ಟೆರರಿಸ್ಟ್ ಆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಭಾರತದ ಒಂದು ದೂತಾವಾಸದ ಮೇಲೆ ದಾಳಿ ಆಗತ್ತಾ, ಭಾರತದ ದೂತಾವಾಸದ ಕೆಲವು ಪೋರ್ಷನ್ ಬಿದ್ದು ಹೋಗ್ತವ. ಅಟ್ ದ ಮೀನ್ ಟೈಮ್ ಅಲ್ಲಿ ಕೆಲವು ನಮ್ಮ ದೂತಾವಾಸದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಸಾವನ್ನ ಹೋಗ್ತಾರೆ. ಇದು ಟೆರರಿಸ್ಟ್ ಆಕ್ಟ್. ಆಮೇಲೆ ಇಲ್ಲಿ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಅಥವಾ ಆರ್ಥಿಕವಾಗಿ ಅಂತ ಹೇಳಿದೆ. ಆರ್ಥಿಕವಾಗಿ ಹೆಂಗಿರ್ಬೋದು, ಇಂಟ್ರಾಕ್ಟ್ ಮಾಡಿದ್ರೆ ಬಹಳ ಉತ್ತಮ ಅನ್ಸುತ್ತೆ. ಆರ್ಥಿಕವಾಗಿ ಅಂದ್ರೆ ಕೋಟಾ ನೋಟ್ ಚಲಾವಣೆ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ. ಎಕನಾಮಿಕ್ಸ್ ಸ್ಟೂಡೆಂಟ್ಸ್ ಯಾರಾದ್ರೂ ಇರ್ಬೋದಾ? ಎಕನಾಮಿಕ್ಸ್ ಅವ್ರು ಯಾರಿಲ್ರಿ? ಓಕೆ. ಆರ್ಥಿಕವಾಗಿ ನಾವು ಕೋಟಾ ನೋಟ್ ಜಾರಿ ಮಾಡುದು ಅಥವಾ ಭಾರತದ ಕೆಲವೊಂದು ಕಾಯಿನ್ಗಳನ್ನ ಅಥವಾ ಕೆಲವೊಂದು ನೋಟುಗಳನ್ನ ಬೇರೆ ದೇಶಕ್ಕೆ ರಫ್ತು ಮಾಡುದು. ಸರ್ ಬೇರೆ ನಮ್ದು ಯಾರು ರಫ್ತು ಮಾಡ್ತಾ ಇರ್ರಿ ಅಂತ ನೀವು ತಿಳ್ಕೊಂಡಿರ್ಬೋದು. ನಮ್ಮ 5 ರೂಪಾಯಿ ಕಾಯಿನ್ ಗೊತ್ತಾ, ದೊಡ್ಡದಾಗಿತ್ತು. ಆ ಕಾಯಿನ್ ಅನ್ನ ಬಾಂಗ್ಲಾದೇಶಕ್ಕೆ ರಫ್ತು ಮಾಡ್ತಿದ್ರು. ಅದರಿಂದ ಅವ್ರು ಏನ್ ಮಾಡ್ತಿದ್ರು, ಅದನ್ನು ಖರೀದಿಸಿ ಅವರು ಗೃಹೋಪಯೋಗಿ ವಸ್ತುಗಳನ್ನ ಮಾಡ್ಕೋತಿದ್ರು. ಅಷ್ಟು ಥಿಕ್ನೆಸ್ ಇತ್ತು 5 ರೂಪಾಯಿ ಕಾಯಿನ್. ಬಟ್ ಈಗ 5 ರೂಪಾಯಿ ಕಾಯಿನ್ ಅಷ್ಟು ಥಿಕ್ನೆಸ್ ಇಲ್ಲ. 5 ರೂಪಾಯಿ ಕಾಯಿನ್ ಹೋಗೋದ್ರಿಂದ ಏನ್ ಫರ್ಕ್ ಬೀಳುತ್ತೆ ಅಂದ್ರೆ ಆರ್ಥಿಕತೆಯಲ್ಲಿ ಅಷ್ಟು ಕಾಯಿನ್ಗಳು ಹೋಗ್ತಾವ, ಅಷ್ಟು ರೊಕ್ಕ ಕಡಿಮೆ ಆಗ್ಬಿಡ್ತದೆ. ಇದು ಸಪೋಸ್ ನಮ್ಮ ಭಾರತದ ಯಾವುದೇ ಪ್ಲೇನ್ ಅನ್ನ ಹೈಜಾಕ್ ಮಾಡಿ ಇಂಥ ವ್ಯಕ್ತಿನ ಬಿಡು ಅಂತ ಹೇಳಿದ್ರೆ ಅದು ಟೆರರಿಸ್ಟ್ ಆಕ್ಟ್ ಅಂತೇಳಿ ಈಗ ಕರಿಬಹುದು. ಇಷ್ಟು ದಿನ ಸೆಡೇಷನ್ ಅನ್ನೋ ಒಂದು ಪದ ಕೇಳಿದ್ರಿ. ರಾಜದ್ರೋಹ ಮುಂಚೆಲ್ಲ ರಾಜ ಅವರೆಲ್ಲ ಇದ್ರು, ಅವ್ರ ವಿರುದ್ಧ ಮಾತಾಡಿದ್ರೆ ಅದು ರಾಜದ್ರೋಹ ಆಗ್ತಿತ್ತು. ಅದನ್ನ ತೆಗೆದಿಲ್ಲ, ಚೇಂಜ್ ಮಾಡ್ಯಾರ. ಏನಂತೇಳಿ ರಾಜದ್ರೋಹ ತೆಗೆದು ದೇಶದ್ರೋಹ ಅನ್ನೋ ಪದವನ್ನ ಸೇರಿಸಿದ್ದಾರೆ. ಏನು ದೇಶದ್ರೋಹ ಅಂದ್ರೆ ದೇಶದ ವಿರುದ್ಧ ಮಾತಾಡೋದು, ದೇಶದ ವಿರುದ್ಧ ಏನಾದ್ರು ಪಬ್ಲಿಷ್ ಮಾಡೋದು, ಇದು ದೇಶದ್ರೋಹ ಅಂತ ಬರುತ್ತೆ. ಆದರೆ ದೇಶ ನಡೆಸುವ ಸರ್ಕಾರ ಅಥವಾ ನೀವು ರಾಜ್ಯ ನಡೆಸುವ ಸರ್ಕಾರಗಳ ವಿರುದ್ಧ, ಅದರ ರೀತಿ ನೀತಿಗಳ ವಿರುದ್ಧ ಮಾತಾಡಬಹುದು. ಇದು ನಮ್ಮ ಸಂವಿಧಾನ ನಾವು ಕೊಟ್ಟಂತ ಹಕ್ಕು. ಆದ್ರೆ ದೇಶದ ವಿರುದ್ಧ ಮಾತಾಡುವಂಗಿಲ್ಲ. ನೀವು ಸರ್ಕಾರದ ರೀತಿ ನೀತಿ ಮಾತಾಡ್ರಿ, ದೇಶದ ವಿರುದ್ಧ ಮಾತಾಡಿದ್ರೆ ಅಂದ್ರೆ ನಿಮ್ ಮೇಲೆ ಕ್ರಮ ಆಗಲ್ಲ. ನಿಮ್ಮೇನಂದ್ರೆ ಯಾರು ಮಾತಾಡಿರ್ತಾರೆ ಅವ್ರ ಮೇಲೆ. ಇಷ್ಟು ದಿನ ನಮ್ಮ ಪೊಲೀಸರಿಗೆ ಏನ್ ಹೆದರ್ಸ್ತಿದ್ರು ಅಥವಾ ಯಾವುದೇ ಸಾರ್ವಜನಿಕ ಅಧಿಕಾರಿ ಅಥವಾ ನೌಕರರಿಗೆ ಹೆದರ್ಸ್ತಿದ್ರು. ನೀನು ಈ ಕೆಲಸ ಮಾಡಲಿಲ್ಲ ಅಂದ್ರೆ ನಾನು ಸಾಯ್ತೀನಿ, ನೀನು ನನ್ನ ಪ್ರಮೋಷನ್ ಕೊಡ್ಲಿಲ್ಲ ನಾನು ಸಾಯ್ತೀನಿ, ಯೂನಿವರ್ಸಿಟಿ ಒಳಗಿದ್ದೀರಿ ನೀವು ನನ್ನ ಪಾಸ್ ಮಾಡಲಿಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂದಾಗ ನಿಮ್ಮ ಮೇಲೆ ಏನು ಕ್ರಮ ಆಗ್ತಿರ್ಲಿಲ್ಲ.
ಜುಲೈ 1ರ ನಂತರ ನೀವು ಅಂದ್ರಪ್ಪ ಅಂದ್ರೆ, ಅಥವಾ ಯಾರೇ ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರನ ಏನ್ ಕೆಲಸ ಮಾಡ್ತಿರ್ತಾನ ಅವನ ಕೆಲಸಕ್ಕೆ ಅಡೆತಡೆ ಆಗುವಂಗೆ ನೀವೇನಾದ್ರು ನಡ್ಕೊಂಡ್ರಿ ಅಂದ್ರೆ, ಸುಸೈಡ್ ಮಾಡ್ಕೋತೀನಿ ಅಂದ್ರೆ ನಿಮ್ ಮೇಲೆ ಕೇಸ್. ನೆಕ್ಸ್ಟ್, ಭಾರತದ ಈಗ ಹೇಳಿದ್ದಿಲ್ಲ, ಭಾರತದ ವಿರುದ್ಧ ಏನಾದ್ರು ಫಾಲ್ಸ್ ಆಗಿ ಮಾತಾಡುವಂಗಿಲ್ಲ. ಆಮೇಲೆ ಜೆಂಡರ್ ಅಂದ್ರೆ ಏನ್ರಿ? ಸಮಾಜದಲ್ಲಿ ನೋಡುವಂತದ್ದೇನು? ಗಂಡು ಹೆಣ್ಣು, ಆಮೇಲೆ ಸ್ತ್ರೀಲಿಂಗ ಪುಲ್ಲಿಂಗ, ಆಮೇಲೆ ಥರ್ಡ್ ಜೆಂಡರ್ ಅಂತ ನೋಡ್ತೀವಿ. ಅದನ್ನ ನ್ಯೂಟ್ರಲೈಸ್ ಮಾಡಿದ್ದಾರೆ. ಅದು ಒಂದೇ ಇಲ್ಲ, ಬರೀ ನಾವು ಪರ್ಸನ್ ಅಂದ್ರೆ ನಮ್ಮ ಮುಂಚೆ ಕಾನೂನಲ್ಲಿ ಏನಿತ್ತು? ಪರ್ಸನ್ ಅಂದ್ರೆ ಬಾಯ್ ಆರ್ ಗರ್ಲ್, ಮ್ಯಾನ್ ಆರ್ ವುಮೆನ್ ಅಂತಿತ್ತು. ಈಗ ಅಲ್ಲ, ಪರ್ಸನ್ ಅಂದ್ರೆ ಬಾಯ್, ಗರ್ಲ್ ಆರ್ ಟ್ರಾನ್ಸ್ಜೆಂಡರ್, ಗಂಡು ಹೆಣ್ಣು ಅಥವಾ ಟ್ರಾನ್ಸ್ಜೆಂಡರ್ ಮೂರನ್ನು ತಗೊಂಡಿದ್ದಾರೆ. ಆಮೇಲೆ ಇಲ್ಲಿ 18 ವರ್ಷಕ್ಕಿಂತ ಕಡಿಮೆ ಇರುವ ಎಲ್ಲರೂ ಮಗು ಅಂತ ಟ್ರೀಟ್ ಮಾಡ್ತಾರೆ. ಆಮೇಲೆ ಕೆಲವು ವಿಷಯಗಳು ಸಂಬಂಧಪಟ್ಟಂತೆ ನೋಡ್ಬೇಕಾದ್ರೆ, ನಾವು ಈಗ ಕಮ್ಯುನಿಟಿ ಸರ್ವಿಸ್ ಬಗ್ಗೆ ಹೇಳಿದ್ರೆ, ಕಮ್ಯುನಿಟಿ ಸರ್ವಿಸ್ ನಲ್ಲಿ ತಪ್ಪು ಮಾಡಿದಾಗ ಏನ್ ಸಜೆ ಕೊಡ್ತಾರ ಅಂತ ಹೇಳಿದ್ರಿ? ಕಮ್ಯುನಿಟಿ ಸರ್ವಿಸ್ ಉದಾಹರಣೆಗೆ ಏನ್ರಿ? ಗಾರ್ಡನ್ ಕ್ಲೀನ್ ಮಾಡೋದು, ಟ್ರಾಫಿಕ್ ನಲ್ಲಿ ಇಟ್ಕೊಂಡು ಟ್ರಾಫಿಕ್ ರೆಗ್ಯುಲೇಟ್ ಮಾಡೋದು, ಇದು ಹೇಳುತ್ತೆ. FIR ಅನ್ನ ಯಾರಾದ್ರೂ ನೀವು ಠಾಣೆಗೆ ಹೋಗಿ ಒಂದ್ ಯಾರು FIR ಕೊಟ್ಟಿದ್ದು ಉಂಟಾ? ಒಂದು ಫಿರ್ಯಾದಿ ಯಾರು ಕೊಟ್ಟಿರಿ? ಬೇಡ, ಕೊಡೋದು ಬೇಡ ಅಂತ ಇದು ಬೇಡ. ಬಟ್ ಯಾರಾದ್ರೂ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಅಥವಾ ನಿಮ್ಮ ಪರಿಚಯಸ್ಥರಲ್ಲಿ ಒಂದು FIR ಅನ್ನ ಕೊಡಿ. ಎಷ್ಟು ದಿನ FIR ಹೆಂಗ್ ಕೊಡ್ತಿದ್ವಿ ನಾವು? ಒಂದು ಬರ್ಕೊಂಡು ಹೋಗ್ತಿದ್ವಿ, ಇಲ್ಲ ಬರೀಲಿಕ್ಕಾಗಿಲ್ಲ ಅಂದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಊರಲ್ಲಿ ಹೇಳ್ತಿದ್ವಿ. ಅದನ್ನ ನಮ್ಮ ಪೊಲೀಸ್ನವರು ಅದನ್ನ ಬರ್ಕೊಂಡು ನಿಮ್ಗೆ ಹೇಳ್ತಿದ್ರು, ನೀವು ಏನ್ ಹೇಳಿರಿ ಹಿಂಗ್ ಬರ್ಕೊಂಡಿದೀವಿ ಅಂತೇಳಿ. ಅದಕ್ಕೆ ಆಧಾರದಲ್ಲಿ ನೀವು ಸಿಗ್ನೇಚರ್ ಮಾಡ್ತಿದ್ವಿ. ಸಿಗ್ನೇಚರ್ ಮಾಡಾದ್ಮೇಲೆ ಅದು FIR ಆಗ್ತಿತ್ತು. ಅದು ಬಿಟ್ಟು ಎರಡು ಹೊಸದಾಗಿ ಹೇಳಿದರಿಗೆ ಎರಡು ರೀತಿಯಲ್ಲಿ. ಒಂದು ಝೀರೋ FIR. ಝೀರೋ FIR ಅಂದ್ರೆ ಏನು? ಘಟನೆ ಎಲ್ಲೇ ನಡೀಲಿ, ಭಾರತದ ಯಾವುದೇ ಮೂಲೆಯಲ್ಲಿ ಘಟನೆ ನಡೀಲಿ, ನೀವು ಆ ವ್ಯಕ್ತಿ ನೊಂದಿರ್ತಾನ, ಆ ವ್ಯಕ್ತಿ ಇಲ್ಲಿ ಬಂದು ಯಾವುದೇ ಠಾಣೆಯಲ್ಲಿ, ಭಾರತದ ಇನ್ಯಾವುದೇ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸೋದು. ಉದಾಹರಣೆಗೆ, ನೀವು ನಿಮ್ಮ ಮನೆಗೆ ಹೊರಟಿರ್ತೀರಿ, ನಿಮ್ಮ ಮನೆಗೆ ಬಂದು ಫರ್ತಾಬಾದ್ ಲಿಮಿಟ್ಸ್ ನಲ್ಲಿ ಐತೆ ಅಂತ ಇಟ್ಕೊಡೋ. ಫರ್ತಾಬಾದಿಂದ ಯಾರು ಬರ್ತಿದ್ದೇನೆ? ಯಾರು ಇಲ್ಲ, ಒಬ್ಬರು ಇದ್ದಾರೆ. ಫರ್ತಾಬಾದಿಂದ ಬರಬೇಕಾದ್ರೆ ಅವ್ರ ಮೊಬೈಲು ಅಥವಾ ಪೆನ್ನು, ಬ್ಯಾಗೋ, ಯಾವುದೋ ಡಾಕ್ಯುಮೆಂಟ್ ಕಳೆದು ಹೋಯ್ತು. ಅವರು ಯೂನಿವರ್ಸಿಟಿ ಬರೋದು ಬಹಳ ಅರ್ಜೆಂಟ್ ಇರ್ತದೆ. ಯೂನಿವರ್ಸಿಟಿ ಬರ್ತಾರ, ಯೂನಿವರ್ಸಿಟಿ ಬಂದ ನೋಡ್ತಾರ ಅವ್ರ ಮೊಬೈಲ್ ಅಥವಾ ಪರ್ಸು ಏನೋ ಒಂದು ಕಳೆದಿರುತ್ತೆ. ಅವರು ಇಲ್ಲೇ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಡಬಹುದು, ಕಂಪ್ಲೇಂಟ್ ಅನ್ನ ಕೊಡಬಹುದು. ಅವ್ರನ್ನ ಅತ್ತ ಇತ್ತ ಓಡಾಡಿಸೋ ಪರಿಸ್ಥಿತಿ ಇಲ್ಲ. ನೀವು ಫರ್ತಾಬಾದ್ಗೆ ಹೋಗ್ಬೇಕು ಅನ್ನೋದಿಲ್ಲ, ನೀವು ಇಲ್ಲೇ ಕಂಪ್ಲೇಂಟ್ ಅನ್ನ ಕೊಡಬಹುದು. ಒಂದು. ಇನ್ನೊಂದು FIR, ಎಲೆಕ್ಟ್ರಾನಿಕ್ FIR. ನೀವು ಈಗ ಇಮೇಲು, ವಾಟ್ಸಪ್ ಇವೆಲ್ಲ ಬಂದವು. ಇದ್ರ ಮುಖಾಂತರ ನಾವು ಪೊಲೀಸ್ ಠಾಣೆಗಳಿಗೆ ಮೇಲ್ ಕಳಿಸಬೇಕು. ನಾವು ಎಲ್ಲಾ ಪೊಲೀಸ್ ಠಾಣೆಗಳು ಇಮೇಲ್ ಅಡ್ರೆಸ್ ಇದೆ, ಅಲ್ಲಿ ಮೇಲ್ ಕಳಿಸಬೇಕು. ಮೇಲ್ ಕಳಿಸಿದ್ರೆ FIR ಆಗ್ತದೆ. ಆದರೆ ನೀವು ಯಾರು FIR ಮೇಲ್ ಕಳಿಸಿರ್ತಾರ ಆ ವ್ಯಕ್ತಿ 3 ದಿನಗಳ ಒಳಗಾಗಿ ಅಲ್ಲಿ ಬಂದು ಸಿಗ್ನೇಚರ್ ಅನ್ನ ಮಾಡಬೇಕು. ಅಲ್ಲಿ ಸಿಗ್ನೇಚರ್ ಮಾಡಿದಾಗ ಮಾತ್ರ FIR ಜನರೇಟ್ ಆಗುತ್ತೆ. ಸಪೋಸ್ ಮೇಲ್ ಕಳಿಸಿದ, ಬಂದಿಲ್ಲ, ಸಹಿ ಮಾಡಿಲ್ಲ ಅಂದ್ರೆ FIR ಜನರೇಟ್ ಆಗುದಿಲ್ಲ. ಹೊಸದಾಗಿ 2 ರೀತಿಯಲ್ಲಿ, ಒಂದು ನಾರ್ಮಲ್ ಏನಿದೆ ಅದು, ಸೆಕೆಂಡ್ ಏನು ಹೊಸದಾಗಿ ಝೀರೋ FIR ಮತ್ತು FIR ಇವೆರಡನ್ನ ಹೇಳಿದೆ. ಆಮೇಲೆ ಎಷ್ಟು ದಿನ ಪಬ್ಲಿಕ್ ಸರ್ವೆಂಟ್, ನಿಮ್ಮ ಪ್ರೊಫೆಸರ್ಗಳಾಗಿರ್ಬೋದು ಅಥವಾ ನಾವಾಗಿರ್ಬೋದು, ಯಾರೇ ಅವರ ವಿರುದ್ಧ ಸುಮ್ಮನೆ ಕಂಪ್ಲೇಂಟ್ ಕೊಡುವಂಗಿಲ್ಲ. ಒಂದು ವೇಳೆ ನೀವು ಕಂಪ್ಲೇಂಟ್ ಕೊಟ್ರಿ ಅಂದ್ರೆ ಕೊಡ್ರಿ, ಸಮಸ್ಯೆ ಇಲ್ಲ. ಆದ್ರೆ ಅದನ್ನ ಅವರ ಹೈಯರ್ ಅಥಾರಿಟಿ ತಿಳಿಸಿ ನಾವು FIR ಮಾಡ್ತೀವಿ. ಕಂಪ್ಲೇಂಟ್ ಕೊಡ್ತಾರೆ, FIR ಕೊಡ್ರಿ ಅನ್ನಕ್ ಬರೋದಿಲ್ಲ ಜುಲೈ 1ರ ನಂತರ. ಆಮೇಲೆ ನೀವು ಯಾವುದೇ ಉದ್ದೇಶ ಇಟ್ಕೊಂಡು ಕಂಪ್ಲೇಂಟ್ ಕೊಟ್ರಿ, ಸಪೋಸ್ ಅದರ ಸಜೆ 3 ರಿಂದ 7 ವರ್ಷದ ಒಳಗಿತ್ತು ಅಂದ್ರೆ, ಶಿಕ್ಷೆ 3 ರಿಂದ 7 ವರ್ಷದ ಒಳಗಿತ್ತು ಅಂದ್ರೆ ಅದನ್ನ FIR ಮಾಡ್ಲೇಬೇಕಂತಲ್ಲ. ಅವ್ರು ಕೊಟ್ಟು ಕೂಡ ನಮ್ಮ ಪೊಲೀಸರಿಗೆ ನಮಗೊಂದು ಅಧಿಕಾರ ಕೊಟ್ಟಿದ್ದಾರೆ, ಏನಂತ ಹೇಳಿ ನಾವು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಬಹುದು. ಘಟನೆ ಐತೋ ಇಲ್ಲೋ, ಆಗೈತೋ ಇಲ್ಲೋ,
ಸುಳ್ಳ ಪ್ರಕರಣಗಳು ಕೊಡುವಂತ ಮಾಡಿರ್ತಾವ. ನಾನು ಸುಮ್ಮನೆ ಕಾಡಿಸಿದ, ನಾನು ಹೊಡೆದ ಬಡದ ಹಿಂದಾಗಲ್ಲ. ಅದು ಸಜೆ 3 ವರ್ಷ ಮೇಲ್ಪಟ್ಟು 7 ವರ್ಷ ಕಡಿಮೆ ಇತ್ತಂದ್ರೆ ಇಲ್ಲಿ ನಾವು ಪೊಲೀಸರಾದಂಥವ್ರು ನಾವು ಪ್ರಿಲಿಮಿನರಿ ಎನ್ಕ್ವೈರಿನ ಮಾಡ್ತೀವಿ. ಘಟನೆ ನಡೆದಿತ್ತು ಅಂದ್ರೆ FIR ಮಾಡ್ತೀವಿ. ಘಟನೆ ನಡೆದಿಲ್ಲ ಅಂತ ನಮ್ಮ ಎನ್ಕ್ವೈರಿ ತಿಳಿದು ಬಂದಾಗ ಅದನ್ನ ಅವ್ರಿಗೆ ಕೊಟ್ಟು ಒಂದು ಎಕ್ನಾಲಜ್ಮೆಂಟ್ ಕೊಡ್ತೀವಿ. ಅದನ್ನ ಆ ವ್ಯಕ್ತಿ ತಗೊಂಡು ಹೋಗ್ಬೋದು. ಈಗ ಇಷ್ಟು ದಿನ ಇನ್ನು ಕೆಲವು ಏನ್ ಚೇಂಜ್ ಅಪ್ಪ ಅಂದ್ರೆ ಆರೋಪಿ ಇರ್ಲಿ ಬಿಡ್ಲಿ ಅವನ ವಿರುದ್ಧ ಪ್ರಕರಣ ನಡೀತು. ಆರೋಪಿ ಇರ್ಲಿ ಬಿಡ್ಲಿ ಅವನ ವಿರುದ್ಧ ಪ್ರಕರಣ ನಡೀತಿ ಇವತ್ತು ಸಜೆಯನ್ನು ಸಹ ಕೊಡ್ತಾರೆ. ಮುಂಚೆ ಈಗ ಹೆಂಗಿತ್ತು, ಆರೋಪಿ ಇರಲೇಬೇಕು. ಜಡ್ಜ್ ಆದಂತವ್ರು ನಾನು ಏನೋ ಜಜ್ಮೆಂಟ್ ಪ್ರೊನೌನ್ಸ್ ಮಾಡ್ಬೇಕಾದ್ರೆ ಆರೋಪಿ ನನ್ನ ಕಣ್ಣು ಮುಂದೆ ಇರಬೇಕು, ಅವಾಗ ನಾನು ಜಜ್ಮೆಂಟ್ ಪ್ರೊನೌನ್ಸ್ ಮಾಡ್ತಿದ್ದೆ. ಆದ್ರೆ ಹೊಸ ಕಾನೂನು ಪ್ರಕಾರ ಆರೋಪಿ ಇರ್ಲಿ ಬಿಡ್ಲಿ ಅವನ ವಿರುದ್ಧ ಪ್ರಕರಣ ಸಜೆಯನ್ನ ಅಥವಾ ನಿರ್ಣಯವನ್ನ ಜಡ್ಜ್ ಹೇಳಬಹುದು. ಇವು ಕೆಲವೊಂದು ಚೇಂಜಸ್ಗಳು ಆಗಿದಾವ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಎಲ್ಲರಿಗೂ ಟೈಮ್ ಕೊಟ್ಟಾಗ ನಾವು ಇಷ್ಟು ದಿನದಕ್ಕೂ ಒಳಗಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು. ಕಂಪ್ಲೇಂಟ್ ಮತ್ತೊಂದು ಹೇಳ್ತೀವಿ. ಸಪೋಸ್ ನಾನು ಕಂಪ್ಲೇಂಟ್ ಕೊಟ್ಟೆ, ಯಾವುದೇ ಒಬ್ಬ ವ್ಯಕ್ತಿ ಠಾಣೆಗೆ ಒಂದು ಕಂಪ್ಲೇಂಟ್ ಅನ್ನ ರಿಟರ್ನ್ ದಲ್ಲಿ ಕೊಡ್ತಾನ ಅಥವಾ ಇಮೇಲ್ ಮುಖಾಂತರ ಕೊಡ್ತಾನ ಅಥವಾ 0 FIR ಮಾಡಿರ್ತಾನೆ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಾವು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಚಾರ್ಜ್ ಶೀಟ್ ಮಾಡ್ತೀವಿ. ಚಾರ್ಜ್ ಶೀಟ್ ಮಾಡಾದ್ಮೇಲೆ ಕೋರ್ಟ್ ನಲ್ಲಿ ಟ್ರಯಲ್ ನಡೆಯುತ್ತೆ. ಕೋರ್ಟ್ ನಲ್ಲಿ ಟ್ರಯಲ್ ನಡೆದಾಗ ಇಷ್ಟು ದಿನ ಹೆಂಗಿತ್ತು, ಕಂಪ್ಲೇಂಟ್ ಬರಬೇಕು, ಅವ್ನು ಹೇಳಬೇಕು ಏನಾಗಿದೆ ಘಟನೆ, ಎಲ್ಲಾನು ಸಮನ್ಸು ವಾರಂಟ್ ಎಲ್ಲಾನು ಕೊಡ್ತಿದ್ರು, ಅಂದ್ರೂ ಬರ್ತಿರ್ಲಿಲ್ಲ. 1 ತಿಂಗಳು ಹೋಗಿ 4 ತಿಂಗಳು ಆಗ್ತಿತ್ತು, ಅಂದ್ರೂ ಅವ್ರು ಬರೋ ಮಟ್ಟ ಕಾಯ್ತಿದ್ರು. ಈಗ ಹಂಗಿಲ್ಲ. ಕಂಪ್ಲೇಂಟ್ ಕೊಟ್ಟಿರಿ ಅಂದ್ರೆ ಕೋರ್ಟ್ ನಿಮ್ಗೆ ಯಾವಾಗ ಸಮನ್ಸ್ ಇಶ್ಯೂ ಮಾಡುತ್ತ ಅವಾಗ ಹೋಗಿ ನೀವು ಸಾಕ್ಷಿಯನ್ನ ಹೇಳಲೇಬೇಕು. ಒಂದು ವೇಳೆ ನೀವು ಸಾಕ್ಷಿ ಹೇಳಿಲ್ಲ ಅಂದ್ರೆ ನೀವು 30 ದಿನ ಟೈಮ್ ಕೊಡ್ತಾರೆ. 30 ದಿನದಾಗ ನಮ್ಮ ಪೊಲೀಸರು 1-2 ಸಲ ನಿಮ್ಗೆ ಸಮನ್ಸು ಅಥವಾ ನೋಟಿಸು ಕೊಡ್ತಾರೆ. ನೀವು ಅವಾಗೂ ಹಾಜರಾಗಲಿಲ್ಲ ಅಂದ್ರೆ 30 ದಿನದಾಗ ಹಾಜರಾಗಲಿಲ್ಲ ಅಂದ್ರೆ 31ನೇ ದಿನ ಏನ್ ಅಕ್ಯೂಸ್ ಇರ್ತಾನ ಅವನು ಕೋರ್ಟ್ ಡಿಸ್ಚಾರ್ಜ್ ಮಾಡಬಹುದು. ಅರ್ಥ ಆಗ್ತಾ ಇದೆ? ಸಪೋಸ್ ಲಾಸ್ಟ್ ಹೇಳ್ತೀನಿ, ಎಲ್ಲ ಆದ್ಮೇಲೆ ಒಂದು ಮರಣದಂಡನೆ ಏನಾದ್ರು ಕೊಟ್ಟರು ಅಥವಾ ಯಾವುದೇ ಒಂದು ಸಜೆ ಆಯ್ತು ಅಂದ್ರೆ ರಾಷ್ಟ್ರಪತಿ, ನಾನು ಇಂಟ್ರೊಡಕ್ಟರಿ ಪಾರ್ಟ್ ಅಲ್ಲಿ ಹೇಳ್ತಾ ಹೋದೆ, ಅಲ್ಲಿ ಎಲ್ಲರಿಗೂ ಟೈಮ್ ಕೊಟ್ಟಾರ ಅಂತ ಹೇಳಿ. ಏನು ಜಜ್ಮೆಂಟ್ ಆಯ್ತು, ಕೋರ್ಟ್ ಇವತ್ತು ಜಜ್ಮೆಂಟ್ ಕೊಟ್ಟು ಅಂದ್ರೆ ಜಜ್ಮೆಂಟ್ ಕೊಟ್ಟು 7 ದಿನಗಳ ಒಳಗಾಗಿ ಅದು ತನ್ನ ಕೋರ್ಟಿನ ವೆಬ್ಸೈಟ್ ನಲ್ಲಿ ಹಾಕಬೇಕು. ಇಂಥ ಜಜ್ಮೆಂಟ್ ಕೊಟ್ಟಿದ್ದೀವಿ ನಾವು ಅಂತ ಹೇಳಿ. ಏನ್ ಜಜ್ಮೆಂಟ್, ಅದು ಕನ್ವಿಕ್ಷನ್ ಆದ್ರೂ ಮಾಡ್ಲಿ ಅಥವಾ ಅಕ್ವಿಟ್ ಆದ್ರೂ ಮಾಡ್ಲಿ. ಸಪೋಸ್ ಕನ್ವಿಕ್ಷನ್ ಮಾಡಿದ್ರು ಅಂದ್ರೆ ಜನ ಏನ್ ಮಾಡ್ತಾರ, ಇದಕ್ಕೆ ಹೋಗ್ತಾರೆ ಮರ್ಸಿ ಪಿಟಿಷನ್. ಮರ್ಸಿ ಪಿಟಿಷನ್ ಅಂದ್ರೆ ಕ್ಷಮಾದಾನ, ತಪ್ಪಾಗೈತ್ರಿ ಅಂತ ಒಂದು ರಾಜ್ಯಪಾಲರಿಗೆ ಹೋಗ್ತಾರೆ, ಇಲ್ಲ ರಾಷ್ಟ್ರಪತಿ ಹೋಗ್ತಾರೆ. ಸಪೋಸ್ ರಾಜ್ಯಪಾಲರ ಕಡೆ ಹೋದ್ರು ಅಂದ್ರೆ ರಾಜ್ಯಪಾಲರು 30 ದಿನಗಳ ಒಳಗಾಗಿ ತಮ್ಮ ನಿರ್ಣಯವನ್ನ ತಿಳಿಸಲೇಬೇಕು. ರಾಷ್ಟ್ರಪತಿ ಕಡೆ ಹೋದ್ರು ಅಂದ್ರೆ ಅದು 60 ದಿನಗಳ ಒಳಗಾಗಿ ಅವರು ತಮ್ಮ ನಿರ್ಣಯವನ್ನ ತಿಳಿಸಲೇಬೇಕು. ಈಗ ಹೆಂಗಿತ್ತು, ಕೊಟ್ಟುಕೊಳ್ಳಿ ಹಂಗ ಇಟ್ಕೊಂಡು ಉದಾಹರಣೆಗೆ ಹೇಳುವ, ರಾಜೀವ್ ಗಾಂಧಿ ಅವರ ಹತ್ಯೆ ಆಯ್ತು. ಹತ್ಯೆ ಆದ ತಕ್ಷಣ ಅವ್ರನ್ನ ನಮ್ಮ ಪೊಲೀಸರು CBI ದವರು ಅವ್ರನ್ನ LTT ಏನ್ ಮೆಂಬರ್ಸ್ ಇದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ರು. ನಮ್ಮ ಕರ್ನಾಟಕದ ಕೆಲವು ಜೈಲುಗಳಲ್ಲಿ ಇನ್ನೂ ಅದಾವ. ಮರ್ಸಿ ಪಿಟಿಷನ್ ಹೋದ್ರು ಎಲ್ಲಿ ರಾಷ್ಟ್ರಪತಿಗಳ ಕಡೆ, ರಾಷ್ಟ್ರಪತಿಗಳು ಹಂಗೆ ಇಟ್ಕೊಂಡು ಕುಂತರು. ಅವ್ರದ್ದೇನು ಡೆತ್ ಡೇಟ್ ಏನು ಬರೆದಿದ್ರು ಜಡ್ಜಸ್, ಆ ಡೇಟು ಮುಗಿದೋತು. ಬಟ್ ಅವ್ರ ಮರ್ಸಿ ಪಿಟಿಷನ್ ಇನ್ನೂ ಹಂಗ ಕುಂತರು. ಅದಕ್ಕೇನು ಉತ್ತರ ಕೊಡ್ಬೇಕಲ್ಲ, ಆದ್ರೂ ಅನ್ಬೇಕು ಇಲ್ಲಾದ್ರೂ ಅನ್ಬೇಕು. ಆದ್ರೆ ಈಗೇನಿದೆ, ಹೊಸ ಕಾನೂನು ಪ್ರಕಾರ ಯಾವುದೇ ವ್ಯಕ್ತಿ ಮರ್ಸಿ ಪಿಟಿಷನ್ ಹೋದ ರಾಜ್ಯಪಾಲರ ಕಡೆ ಹೋದ್ರೆ 30 ದಿನ, ರಾಷ್ಟ್ರಪತಿಗಳ ಕಡೆ ಹೋದ್ರೆ 60 ದಿನ. ಇದರಲ್ಲಿ ಅವರು ತಮ್ಮ ನಿರ್ಣಯವನ್ನ ತಿಳಿಸಲೇಬೇಕು. ಆಮೇಲೆ ಎಲೆಕ್ಟ್ರಾನಿಕ್, ಈಗ ಇನ್ನೊಂದು, ನಿಮ್ಮ ಎಲ್ಲರ ಹತ್ರ ಮೊಬೈಲ್ ಐತಲ್ಲ, ಓಕೆ, ಕೋರ್ಟು ಅಥವಾ ಪೊಲೀಸರು ನಿಮಗೆ ನಿಮ್ಮ ಮೊಬೈಲ್ ನಲ್ಲಿ ಇರುವಂತಹ ಡಾಕ್ಯುಮೆಂಟ್ಗಳನ್ನ, ಚಾಟ್ಗಳನ್ನ, ಫೇಸ್ಬುಕ್ ಚಾಟ್, ವಾಟ್ಸ್ಆಪ್ ಚಾಟ್ ಇದನ್ನ ಕೇಳಿದಾಗ ಕಂಪಲ್ಸರಿ ನೀವು ಕೊಡಬೇಕು. ಕೊಡಂಗಿಲ್ಲ ಅನ್ನಕ್ ಬರುವುದಿಲ್ಲ, ಕೊಡಲೇಬೇಕು. ಪೊಲೀಸ್ ಏನ್ ಕೇಳ್ತಾರ ಅದಕ್ಕೆ ಕೊಡ್ಲೇಬೇಕು. ಇದು ಮೇಜರ್ ಚೇಂಜಸ್. ಇದನ್ನ ಗಮನದಲ್ಲಿ ಇಟ್ಕೊಳ್ರಿ. ಈ ಕ್ರಿಮಿನಲ್ ಲಾಸ್
ಅದಕ್ಕೆ ನೆಕ್ಸ್ಟ್ ಮಂತ್ ನೀವು ಚೂಸ್ ಮಾಡಿದ್ರಿ ಸರ್ ಜಾರಿಗೆ ತರಬೇಕಂತ ಹೇಳಿ. ಬಿಕಾಸ್ ಯಾಕೆ ಕ್ವಶನ್ ಕೇಳ್ತಾ ಇದೀನಿ ಅಂದ್ರೆ ಇವತ್ತು ತಾನೇ ಹೇಳಿದ್ರಿ ನೀವು ಯಾವ್ದೋ ಒಂದು ಆಕ್ಸಿಡೆಂಟ್ ಆಯ್ತು, ಅದು ಒಂದು ವೇಳೆ ನಾವು ಜಾರಿಗೆ ತಂದಿದ್ರೆ ಬೇರೆ ರೀತಿಯಲ್ಲಿ ಆಕ್ಷನ್ ಆಗ್ತಿತ್ತು ಅಂತ ಹೇಳಿದ್ರಿ. ಸೊ ಬಿಫೋರ್ ತಂದಿದ್ರೆ ಬೆಸ್ಟ್ ಆಗ್ತಿತ್ತು. ಸೊ ಯಾಕೆ ನೀವು ಆ ಮಂತ್ ಸೆಲೆಕ್ಟ್ ಮಾಡಿದ್ರಿ ಅಂತ ಒಂದು ಕ್ವಶನ್. ಸರ್ಕಾರ ಮಾಡಿದ್ದಾರೆ, ಸರ್ಕಾರ ನಿಗದಿಗೊಳಿಸಿದ್ರು. ಸರ್ಕಾರ ನಿಗದಿಗೊಳಿಸಿ ಈಗ ಹಳೆ ಕಾನೂನು ಚಾಲ್ತಿಯಲ್ಲಿ ಈಗ IPC CRPC ಎವಿಡೆನ್ಸ್ ಚಾಲು ಇದೆ. ಅವಕಾಶ ಕೊಡ್ತಾರೆ, ನಾವೆಲ್ಲ ಟ್ರೈನಿಂಗ್ ಕೊಡಬೇಕು, ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕು, ಪೊಲೀಸ್ ಆಫೀಸರ್ಗೆ, ಜಡ್ಜಿಸ್, ಅಡ್ವೊಕೇಟ್ಗಳಿಗೆಲ್ಲ ಗೊತ್ತಾಗ್ಬೇಕಲ್ಲ. ಒಮ್ಮೆ ಇವತ್ತೇ ಹೊಸ ಕಾನೂನು ಸ್ಟಾರ್ಟ್ ಅಂದ್ರೆ ಗೊತ್ತಾಗತ್ತ. ಸೊ ಅದು ಸ್ಟಾರ್ಟ್ ಆಗ್ಬೇಕಲ್ಲ, ಅದಕ್ಕೆ ಜುಲೈ 1 ಟೈಮ್ ಇದ್ದಾರೆ. ನೀವು ಜಸ್ಟ್ ಕಾಲೇಜಿಗೆ ಬಂದ ತಕ್ಷಣನೇ ಫಸ್ಟ್ ಸ್ಕೂಲ್ಗೆ ಹೋಗಿ ಸೀದಾ ಎಕ್ಸಾಮೇ ಹೌದಾದ್ರೇನು ಮಕ್ಕಳೆಲ್ಲ ಸ್ವಾಗತ ಮಾಡಬೇಕು, ಪರಿಚಯ ಮಾಡಬೇಕು, ಮುಖ ಪರಿಚಯ ಮಾಡಬೇಕು, ಐ ಕಾಂಟ್ಯಾಕ್ಟ್ ಮಾಡಬೇಕು, ಸಿಲೆಬಸ್ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಕೊಡ್ತಾರೆ. ಸರಿನಾ? ತಯಾರಿ ಮಾಡೋದು ಸಲುವಾಗಿ ಎಲ್ಲ ಬಹಳ ವೀಕ್ ಇದಾವೆ. ಜುಡಿಷಿಯಲ್ ಇದೆ, ಪೊಲೀಸ್ ಇದೆ, ಸ್ಟೂಡೆಂಟ್ ಇದೆ, ಅಡ್ವೊಕೇಟ್ ಇದೆ, ಎಲ್ಲರಿಗೂ ತಯಾರಿ ಮಾಡ್ಬೇಕಲ್ಲ. ಸರಿ ನೋಡಿ, ಥ್ಯಾಂಕ್ ಯು. ನನಗೆ ಏನು ಖುಷಿ ಆಗಿದೆ ಅಂದ್ರೆ ನೀವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಆಗಬೇಕು, ಎಲ್ಲ ಕೇಳ್ತಾ ಇರಬೇಕು. ಇದೊಂದು ಅಪಾರ್ಚುನಿಟಿ ನೋಡಿ. ಹೊಸ ಕಾನೂನು ಬರ್ತಾ ಇದೆ ಜುಲೈ 1ಕ್ಕೆ. ಸರಿನಾ? 3 ಕಾನೂನುಗಳು ಚೇಂಜ್ ಆಗ್ತಾ ಇವೆ. IPC ಚೇಂಜ್ ಆಗ್ತಾ ಇದೆ. IPC ಬಗ್ಗೆ ಯಾವ್ದು ಬರ್ತಾ ಇದೆ? BNS ಅಂದ್ರೆ ಭಾರತೀಯ ನ್ಯಾಯ ಸಂವಿಧಾನ ಸಮಿತಿ. CRPC ಚೇಂಜ್ ಆಗ್ತಾ ಇದೆ. ಅದ್ರ ಬಗ್ಗೆ ಯಾವ್ದು ಬರ್ತಾ ಇದೆ? ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಚೇಂಜ್ ಆಗಿ ಯಾವ್ದು ಬರ್ತಾ ಇದೆ? BNSS ಭಾರತೀಯ ನಾಗರಿಕ ಸುರಕ್ಷತಾ ಸಮಿತಿ. ಆಮೇಲೆ ಈ ಎವಿಡೆನ್ಸ್ ಆಕ್ಟ್ ಚೇಂಜ್ ಆಗಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಬರ್ತಾ ಇದೆ. ಇದು ಒಮ್ಮೆ ತಿಳಿಯಲ್ಲ. ನಮಗೂ ಅಲೋಕ್ ಕುಮಾರ್ ಸಾಹೇಬ್ ಬಂದಿದ್ರು ನಮ್ಮ ಟ್ರೈನಿಂಗ್ ಸೆಂಟರ್ಗೆ. ನಮಗೂ ಫಸ್ಟ್ ಏನು ಶಾಂತಿನಾಥ್ ಭಾಷಾ ಏನು ಭಾರತೀಯ ನಾಗರಿಕ ಸಮಿತಿ ಅಂದ್ರೆ ಏನು ಅಂತ ಕೇಳಿದ್ರು. ತಯಾರಿ ಆಗಿರಲಿಲ್ಲ ನಾವು. ಸೊ ನಿಮ್ಗೆ ಹೇಳೋದೇನು, ಈಗ ಪ್ರಾಥಮಿಕ ಹಂತದಲ್ಲಿ ಪ್ರಿಲಿಮಿನರಿಯಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಜುಲೈ 1ರಿಂದ 3 ಕಾನೂನುಗಳು ಚೇಂಜ್ ಆಗ್ತಾ ಇದ್ದಾವೆ. ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ. ಅದರ ಮುಖ್ಯಾಂಶಗಳು ಸ್ವಲ್ಪ ಹೇಳಿದ್ದಾರೆ. ಆಮೇಲೆ ನೀವು ಆಪ್ಸ್ಗಳು ಇರ್ತವೆ, ಬುಕ್ಸ್ ಇರ್ತವೆ, ಸ್ವಲ್ಪ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ನಾವೇನು ಕಾಲೇಜ್ ಕಿತ್ತೋಲ್ಲ, ನಮ್ಗೆ IPC CRPC ಎವಿಡೆನ್ಸ್ ಆಕ್ಟ್ ಅಂದ್ರೆ ಗೊತ್ತಿರಲಿಲ್ಲ. ನಿಮ್ಮದು ಪುಣ್ಯ, ಈಗ ನಿಮ್ಗೆ ಇಷ್ಟ ಆದ್ರೆ ಗೊತ್ತಾಗಿದೆ. ಯಾಕಂದ್ರೆ ಈ ಹಂತದಲ್ಲಿ ಯಾರಿಗೆ ಗೊತ್ತಿರುತ್ತಂದ್ರೆ ಲಾ ಸ್ಟೂಡೆಂಟ್ ಗೊತ್ತಿರುತ್ತೆ, ಬೇರೆ ಅದರ್ ವಿಂಗದವರಿಗೆ ಗೊತ್ತಿರಲ್ಲ. ಆದ್ರೂ ಕೂಡ ನಾವು ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿ ಗುಲ್ಬರ್ಗ ಮತ್ತು VT ಹೋಗಿ ತಿಳಿಸ್ಬೇಕಾಯ್ತು. ನಿಮಗೂ ತಿಳಿಸ್ತಾ ಇದೀವಿ. ಈ 3 ಕಾನೂನುಗಳು ಬರ್ತವೆ. ಅಲ್ಲ ಹೊರತುಪಡಿಸಿಯೂ ಕೂಡ ಕಾನೂನು ಬಗ್ಗೆ ಸ್ವಲ್ಪ ನಾಲೆಜ್ ಇರ್ಬೇಕು ನಿಮ್ಗೆ. ನೋಡಿ, ನಾವೆಲ್ಲ ಯೂನಿವರ್ಸಿಟಿಗೆ ನೋಡಿಲ್ಲ, ಫಸ್ಟ್ ಟೈಮ್ ಬರ್ತಾ ಇದೀವಿ. ನಾವು ಡಿಗ್ರಿ ಆದ ನಂತರ ಎಕ್ಸಾಮ್ ಬರೋದು, BA ಆದ ನಂತರ BSc ಆದ ನಂತರ ಎಕ್ಸಾಮ್ ಬರೋದು, ಸೀದಾ PS ಆಗಿವಿ. ನೀವು ನಮ್ಗಿಂತ ಗ್ರೇಟು. ವಿಶ್ವವಿದ್ಯಾಲಯಗಳಲ್ಲಿ ಬಂದು ತಾವು ವಿದ್ಯೆಯನ್ನ ಕಲಿತಾ ಇದ್ದೀವಿ. ಸೌಭಾಗ್ಯ ಆಗಬೇಕು. ಮುಂದೆ ನಿಮಗೆ ನೌಕರಿ ಸಿಗ್ತದ, ನೀವು ಸೆಟ್ ಆಗ್ತೀರಾ, ಬಿಸ್ನೆಸ್ ಆಗ್ತದ, ಮತ್ತೇನೋ ಆಗ್ತದ. ಬಟ್ ಯೂನಿವರ್ಸಿಟಿಯಲ್ಲಿ ಬಂದು ತಾವೆಲ್ಲ ಕಲಿತಿದ್ದೀರ, ಅದಕ್ಕೆ ತಮಗೆಲ್ಲ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಾನು. ಚಪ್ಪಾಳೆ ಮಾಡಲೇಬೇಕು. ಚಪ್ಪಾಳೆ ಮಾಡಬೇಕು. ಯಾಕೆ ಯೂನಿವರ್ಸಿಟಿ ಕಲಿಯುವಾಗ ಎಲ್ಲರಿಗೂ ಬರಲ್ಲ. ಸೊ ಇನ್ನೊಂದು ಸ್ವಲ್ಪ ಜನರಲ್ಲಿ ಹೇಳ್ತೀನಿ. ಸಾಹೇಬರು ಟ್ರಾಫಿಕ್ ಬಗ್ಗೆ ಹೇಳಿದ್ರು. ನೋಡಿ, ದಯವಿಟ್ಟು ಎಲ್ಲ ಹೆಲ್ಮೆಟ್ ಹಾಕೊಳ್ಳಿ. ಸೀಟ್ ಬೆಲ್ಟ್, 4 ವೀಲರ್ ಸೀಟ್ ಬೆಲ್ಟ್ ಹಾಕೊಳ್ಳಿ. ಹೆಲ್ಮೆಟ್ ಹಾಕೋಬೇಕು, ಯಾಕಂದ್ರೆ ಹೆಡ್ ಇಂಜುರಿ ಆಗಬಾರ್ದು ಅಂತ ಹೇಳಿ. ಸ್ವಲ್ಪ ಅಲ್ಲಿ ಖರ್ಚಿನ ಗಾಯಗಳು ಆದವು ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲು, ಬಸವೇಶ್ವರ ಹಾಸ್ಪಿಟ್ಲು, ಯುನೈಟೆಡ್ ಹಾಸ್ಪಿಟ್ಲು, KVN ಹಾಸ್ಪಿಟ್ಲ್ ಹೋಗಿ 8 ದಿನ ಮಕ್ಕೊಂಡು ಮತ್ತೆ 2 ಚಿಕಿತ್ಸೆ ಬರ್ಬೋದು. ನಾವು ಹೆಡ್ ಇಂಜುರಿ ಆದ್ರೆ ಬಂಧುಗಳೇ ಕೋಮಾದಾಗ ಹೋಗುತ್ತೆ. ತಿಂಗಳ ಹಾಸ್ಪಿಟಲ್ ಆದಾಗ ಮಕ್ಕೋತದ, ಮನ್ಯಾಗ ಮಕ್ಕೋತದ. 1, 2, 3, 4 ಎಲ್ಲ ಅಲ್ಲೇ ಮನ್ಯಾಗ ಉಸಬ್ರಿ ಮಾಡಿ ಜನ ಬೇಸರ್ತಾರ. ನಿಮ್ಮವ್ರು ಎಷ್ಟೇ ಪ್ರೀತಿ ಜನ ಇದ್ರು 1 ದಿನ ಬ್ಯಾಸರ ಬರ್ತದ. ಏನು ದಿನ ಇದೆ ಅನಿಸ್ತದಿಲ್ಲ. ಮನುಷ್ಯನ ಸಹಜ ನಿಯಮ ಅದು, ತತ್ವಕ್ಕೂ ಮಾಡೋದು ಅದು ಸಹಜ ಬ್ಯಾಸರ ಅನಿಸ್ತದೆ. ಸೊ ಆ ಪರಿಸ್ಥಿತಿಗೆ ಹೋಗ್ಬೇಡಿ, ದಯವಿಟ್ಟು ಎಕ್ಸ್ಪೆಕ್ಟ್. ನಾನು ಇಲ್ಲೇ 6 ವರ್ಷ ಟ್ರಾಫಿಕ್ ಇದ್ದೀನಿ. ಬಹುಶಃ ನಾನು ಏನು ಆಕ್ಸಿಡೆಂಟ್ ಡೆಡ್ ಬಾಡಿಗಳನ್ನ ನೋಡಿ ಅವನ್ನ ಮಾರ್ಚುರಿ ಕಳಿಸಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಸಂಬಂಧಪಟ್ಟಂತ ರಕ್ತ ಸಂಬಂಧಿಗೆ ಹಂಚಿನಲ್ಲ, ಕೊಟ್ಟಿನಲ್ಲ, ಅಷ್ಟು ಯಾರು ಮಾಡಿರ್ತಿಲ್ಲ. ಬಹಳಷ್ಟು ವಿದ್ಯಾರ್ಥಿಗಳು ಒಂದೇ ಹೇಳ್ತೀನಿ. ಅದು ನಮ್ದು ಮೆಡಿಕಲ್ ಸ್ಟೂಡೆಂಟ್ ನಮ್ಗೆ ನೆನಪಾಯ್ತು. ಒಬ್ಬರು ಪ್ರೀತಿ ರಾಠೋಡ್ ಅಂತ ಇದ್ರು, ಬಹಳ ಬ್ರಿಲಿಯಂಟ್ ಸ್ಟೂಡೆಂಟ್. ನಾ ಎಲ್ಲಿ ಹೋದಲ್ಲಿ ಹೇಳ್ತೀನಿ, ಬಹಳ ಬ್ರಿಲಿಯಂಟ್ ಸ್ಟೂಡೆಂಟ್. SLC ಆಗಿ PUC ಆಗಿ ಅವ್ರಿಗೆ ಮೆಡಿಕಲ್ ಸೀಟ್ ಸಿಗುತ್ತೆ. ರಾಯಲ್ ಸ್ಟೂಡೆಂಟ್ MBBS ಕಂಪ್ಲೀಟ್ ಮಾಡ್ತಾರೆ. ಇಮಿಡಿಯೇಟ್ ಗವರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಸರ್ಕಾರಿ ಡಾಕ್ಟರ್ ಅಂತ ನೇಮಕ ಆಗ್ತಾರೆ. ಓದೋ ಹಂಬಲ.
MD ಓದ್ತಾರೆ, ಈಗ ಸರ್ಕಾರಿ ನೌಕರಿನೂ ಹೌದು, MD ಓದ್ತಾರೆ. MRMC ಅಡ್ಮಿಷನ್ ಆಗುತ್ತೆ. ಅವ್ರ ಊರು ಈ ಶಾಬಾದ್ ರೋಡ್ ಬಂಕೂರು. ಒಂದಿನ ಸಾಯಂಕಾಲ 7 ಗಂಟೆಗೆ ಮೋಟರ್ ಸೈಕಲ್ ತಗೊಂಡು ಹೋಗ್ತಾ ಇರ್ತಾರೆ. ಸೀದಾ MRMC ಸೇಡಬಲ್ ರೋಡ್ ಕರ್ಗೆ ಪೆಟ್ರೋಲ್ ಬಂಕು ಶಾಬಾದ್ ರೋಡ್, ಅಲ್ಲಿಂದ ಶಾಬಾದ್ ರೋಡ್ ಬಂಕೂರು ಕಡೆ ಹೋಗುವಾಗ ಒಂದು ಗೂಡ್ಸ್ ವೆಹಿಕಲ್ ಬಂದು ಅವ್ರಿಗೆ ಹಿಟ್ ಆಗುತ್ತೆ, ಹೆಲ್ಮೆಟ್ ಹಾಕಿರೋದಿಲ್ಲ, ತಲೆಗೆ ಇಂಜುರಿ ಆಗುತ್ತೆ, ಸ್ಪಾಟ್ ಡೆತ್. ಅವ್ರ ಬಾಡಿಯನ್ನು ನಾನೇ ಕೈಯಾರೆ ಎತ್ತಿ ಆಂಬುಲೆನ್ಸ್ ಅಲ್ಲಿ ಹಾಕಿ ಮಾಡ್ತೀವಿ ಕಳಿಸಿ. ನೋಡಿ, ದೇಶಕ್ಕೆ ಕಾಣಿಕೆ ಕೊಡುವ ಸಂದರ್ಭದಲ್ಲಿ, ದೇಶ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ, ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವ ಸಂದರ್ಭದಲ್ಲಿ ನಾವು ಇವತ್ತು ಯುವತಿಯನ್ನ ಕಳ್ಕೊತಾ ಇದೀವಿ, ವೃದ್ಧರನ್ನ ಕಳ್ಕೊತಾ ಇದೀವಿ. ಅದು ಮಾತ್ರ ಬೇರೆ. ಇನ್ನೇನು ಎಲ್ಲ ಕಳೆದು ನಮ್ಮ ಕುಟುಂಬಕ್ಕೆ ನಾವು ಆಧಾರ ಆಗಬೇಕು ಅನ್ನುವ ಸಂದರ್ಭದಲ್ಲಿ ನಾವು ಭವ್ಯ ನಮ್ಮದು ಒಂದು ಸಿಟಿಜನ್ ಪ್ರಜೆಗಳನ್ನ ಕಳ್ಕೊತಾ ಇದೀವಿ. ಇಷ್ಟೇ ಯಾಕೆ, ಇಲ್ಲೇ ಕರೆಗೆ ಪಡೆಯುವ ಬಗ್ಗೆ ನಿಮ್ದು ಹೋದ ವರ್ಷ ಒಂದು ಸೈಬರ್ ಅಂತ ಮೆಡಿಕಲ್ ಜಿಮ್ಸ್ ಹಾಸ್ಪಿಟಲ್ ರಿಟೈರ್ಡ್ ಸೂಪರಿಂಟೆಂಡೆಂಟ್ ಅವರು ಶೇಡಮ್ ರೋಡಿಂದ ಬಂದು ಆ ಕಡೆ ಸಿಟಿಯಾಗಿ ಹೋಗ್ಬೇಕಾಗಿತ್ತು. ಜಿಮ್ಸ್ ಹಾಸ್ಪಿಟಲ್ ಕಡೆ, ಈ ಕಡೆ ESI ಹಾಸ್ಪಿಟಲ್ ಕರೆಗೆ ಪಡೆಯುವ ಕಡೆ ಹೋಗ್ಬೇಕಾದ್ರೆ ಆ ಸಿಗ್ನಲ್ ಬಿತ್ತದು 4, 3, 2, 1 ಆಗಿ ಆರೆಂಜ್ ಆಗಿ ರೆಡ್ ಬಿತ್ತು. ಆದ್ರೆ ನಿಲ್ಲಿಲ್ಲ ಅವರು, ಇದೇ ಪಾಸ್ ಆಗ್ತೀನಿ ಅಂತ ಹಾಗೆ ಹೋದ್ರು. ಆ ಕಡೆ ಒಂದು ಹಾಗಂಗಾರ ಹೋಗ್ತದೆ ಲಾರಿ ಬಂತು, ತಮಿಳುನಾಡು ಪಾಸಿಗೂ ಸೀದಾ ಅವ್ರ ತೊಡೆ ಮೇಲೆ ಬಂತು. ಪೂರ ಎಲ್ಲ ರಾಡಿ ಸಾಹೇಬನ್ ಅವ್ರು ಹಿಂಗೆ ಕೈ ಮೇಲೆ ಕೂತಿದ್ರು. ಹಿಂಗೆ ನಾನೇ ಹೋಗಿ ನೀರು ಕುಡಿಸಿ ಸಾಹೇಬನ್ ಅವ್ರಿಗೆ ಏನೋ ಆಗಲ್ಲ, ನಿಮ್ಗೆ ಹಾಸ್ಪಿಟಲ್ ಕಳಿಸ್ತೀವಿ ಬಂದೆ. ಸಾಹೇಬನ್ ಅವ್ರು ಒಂದು ಮಾತು ಹೇಳಿದ್ರು, ತಾವೇ ತಪ್ಪು ಮಾಡಿದ್ರಿ ನಾನು. ನೆಕ್ಸ್ಟ್ ಡೇ ಡೆತ್ ಆದ್ರು. ನೋಡಿ, ಒಂದು 4 ಸೆಕೆಂಡ್ ತಾವು ವೇಟ್ ಮಾಡಿದ್ರೆ ಸಿಗ್ನಲ್ ಅಲ್ಲಿ ಎಂತ ದೊಡ್ಡ ಅನಾಹುತನ ತಪ್ಪಿಸ್ಬೋದು. ಸರಿನಾ? ನೀವೆಲ್ಲ ಯೂನಿವರ್ಸಿಟಿಯಲ್ಲಿ ಕಲಿತಾ ಇದ್ದೀರಾ, ಕೆಲವೊಂದು ವಿಷಯಗಳು ನಿಮ್ಗೆ ಗೊತ್ತಿರಲೇಬೇಕು. ನಿಮಗೆ ಏನಾದ್ರೂ ತೊಂದರೆ ಆದಾಗ, ನೀವು ಮನೆಯಲ್ಲಿ ಇದ್ದಾಗ, ಅಕ್ಕಪಕ್ಕದಲ್ಲಿ ಏನಾದ್ರೂ ಗಲಾಟೆ ಆದಾಗ, ಯಾರೋ ಪುಡಿ ರೋಡಿಗಳು ಮುಂದೆ ಗಲಾಟೆ ಮಾಡುವಾಗ, ಕೊಲೆ, ದರೋಡೆ, ಏನಾದ್ರೂ ಅಪರಾಧಿಕ ಕೃತ್ಯ ನಡೆದಾಗ ತಾವು ಯಾಕೆ ಕಾಲ್ ಮಾಡ್ತೀರಾ? ಪೊಲೀಸ್ ಹೆಂಗ್ ಟೈಲ್ ಮಾಡ್ತೀರಿ? ಯಾವ ನಂಬರ್ಗೆ ಡೈಲ್ ಮಾಡ್ತೀರಾ? ಯಾವುದು? ವೆರಿ ಗುಡ್. 112 ಕಾಲ್ ಮಾಡಬೇಕು. 112 ಕಾಲ್ ಮಾಡಿದ್ರೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ ಇದೆ ನಮ್ಮಲ್ಲಿ. ERSS ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್. ಕಲಬುರಗಿ ನಗರದಲ್ಲಿ 7 ಕಡೆ ಸ್ಕಾರ್ಪಿಯೋಗಳು ರೆಡಿ ಆಗಿರ್ತವೆ. 7 ಕಡೆ ಸ್ಕಾರ್ಪಿಯೋಗಳು 24/7 8 ತಾಸು ಶಿಫ್ಟ್. ನಮ್ಮ ಒಬ್ಬ ಕಾನ್ಸ್ಟೇಬಲ್ ಚೇಂಜ್ ಆಗ್ತಾರೆ, 2 ಕಾನ್ಸ್ಟೇಬಲ್ ಚೇಂಜ್ ಆಗ್ತಾರೆ, ರೆಡಿ ಪೊಸಿಷನ್ ಕೂತಿರ್ತಾರೆ ಅವರು. ನೀವು ಕರಿಬೇಕಷ್ಟೇ, ಸರ್ ಈ ಗಲಾಟೆ ಮಾಡೋದ, ಇಲ್ಲಿ ಅಲ್ಲಿಗೆ ಹೆಚ್ಚಾದ್ರೆ ನಾವು ಸ್ಟಡಿ ಮಾಡೋಕ್ಕಾಗಲ್ಲ, ಅಕ್ಕಪಕ್ಕದವ್ರು ಜಗಳಾಡ್ತಾ ಇದ್ದಾರೆ, ಇಲ್ಲಿ ರೌಡಿ ಇದ್ದಾರೆ, ಇಲ್ಲಿ ಕೊಲೆ ನಡೆದಿದೆ, ಇಲ್ಲಿ ದರೋಡೆ ನಡೆದಿದೆ, ಅಪರಾಧಿಕ ಕೃತ್ಯ ನಡೆದಿದೆ, ದಯವಿಟ್ಟು ಬಂದು ಅಟೆಂಡ್ ಆಗಿ ಅಂತ ತಕ್ಷಣ 24/7 8 ತಾಸು ಶಿಫ್ಟ್ನಲ್ಲಿ ನಮ್ಮ ಸ್ಕಾರ್ಪಿಯೋದಲ್ಲಿ ನಮ್ಮ ಸಿಬ್ಬಂದಿ ರೆಡಿಯಾಗಿ ಕೂತಿರ್ತಾರೆ. ನೀವು ಹೇಗಿರಲ್ಲ ನೀವು ಪಿಜ್ಜಾ ಅವು ಇವು ಆರ್ಡರ್ ಮಾಡ್ತೀರಲ್ಲ, ಅದಕ್ಕಿಂತ ಫಾಸ್ಟ್ ಆಗಿ ನಮ್ಮ 112 ಬರ್ತಾರೆ. ಆದ್ರೆ ಅಲ್ಲಿ ಅಪರಾಧಿಕ ಕೃತ್ಯ ನಡೆದಿರಬೇಕು. ಅವರೇ ನಂಗೆ ಸ್ವಲ್ಪ ನೆಗೆಟಿವ್ ಅನ್ನೋದು ಬರೀ ಹಾಸ್ಪಿಟಲ್ ಹಂಗೂ ಇದ್ದಾರೆ, ಸುಮ್ಮನೆ ಕರೆದಿದ್ದಾರೆ ಅನ್ನೋ ಜನ ಇದ್ದಾರೆ. ಫೋಟೋ ಯಾಕಂದ್ರೆ ನೋಡಿ, ಏನು ಸಿಬ್ಬಂದಿಗಳು ಕೂತಿರ್ತಾರಲ್ಲ ಸ್ಕಾರ್ಪಿಯೋದಲ್ಲಿ 8-7 ಜಾಗದಲ್ಲಿ, ಖರ್ಗೆ ಪೆಟ್ರೋಲ್ ಬಂಕು, ರಾಮ್ ಮಂದಿರ, ಹುಮ್ನಾಬಾದ್ ರೋಡು, ಹೈಕೋರ್ಟು, ಜಗತ್ ಸರ್ಕಲ್ ಅಲ್ಲಿ ಕೂತಿರ್ತಾರಲ್ಲ, ಅವ್ರಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ. ಕಾಲ್ ಎಷ್ಟು ನಿಮಿಷಕ್ಕೆ ಬಂತು, ನೀವು ಎಷ್ಟು ನಿಮಿಷಕ್ಕೆ ಅಟೆಂಡ್ ಆದ್ರಿ, ಮತ್ತು ಅಲ್ಲಿ ಸಮಸ್ಯೆ ಬಗೆಹರಿಸ್ತಾ ಒಂದು ಜೊತೆ ಫೋಟೋ ಅಂತ ಹೇಳ್ತಾರೆ. ಅಂದ್ರೆ ಫೀಡ್ಬ್ಯಾಕ್ ಕೊಡ್ಬೇಕು ಅವರಿಗೆ. ಅದು ಸಲಹೆ ಫೋಟೋ ಕೇಳ್ತಾರೆ. ನಿಮ್ಗೆ ಹಾಗೆ ಏನಾದ್ರು ಭಯ ಇದ್ರೆ, ಸರ್ ಇಲ್ಲಿ ಆ ಮನಿ ಪಕ್ಕ ಗಲಾಟೆ ಮಾಡೋದ ಬಂದು ಅಟೆಂಡ್ ಮಾಡ್ರಿ, ನನ್ನ ಹೆಸರು ಹೇಳ್ಬಾರ್ರಿ ಅಂತ ಹೇಳಿ ನಿಮ್ಮನ್ನು ಬಂದು ಮಾತಾಡ್ತಲ್ಲ, ಸಮಸ್ಯೆ ಬಗೆಹರಿಸಿ ನಿಮ್ಗೆ ಫೋನ್ ಮಾಡಿ ಇರುತ್ತೆ. ಅದು ವ್ಯವಸ್ಥೆ ಕೂಡ ಇದೆ. ಸರಿನಾ? ದಯವಿಟ್ಟು 112 ಕಾಲ್ ಮಾಡಬೇಕು. ಇನ್ನೊಂದು, ಇತ್ತೀಚಿನಲ್ಲಿ ಎಲ್ಲ ಕಡೆ ಮೊಬೈಲ್ ಇದಾವೆ, ಆನ್ಲೈನ್ ಬ್ಯಾಂಕಿಂಗ್ ಇದೆ, ಒಂದು ಸೈಬರ್ ಫ್ರಾಡ್ ಕೂಡ ನಡೆದಿದೆ. ಫೋನ್ ಬರ್ತಾವಿಲ್ಲ, ಮೈ ಕಸ್ಟಮರ್ ಬರ್ತಾವಿಲ್ಲ. ನನಗೆ ಬಂತು 20 ವರ್ಷ ಸೇವೆ ಅಲ್ಲಿ UP ಲಖನೌದಿಂದ ಫೋನ್ ಮಾಡ್ದ, ಮೈ ಕಸ್ಟಮರ್ ಇನ್ಸ್ಪೆಕ್ಟರ್ ಬಾತ್ ಕರ್ ರहा हूं ಅಂತ. बोलो मैं इंस्पेक्टर बात कर रहा हूं ಅಂದೆ. ಕಟ್ ಮಾಡಿ ಯಾಕೆ ಹೇಳ್ತೀನಿ ಗೊತ್ತಾ? ಸೈಬರ್ ಕ್ರೈಮ್ನವರು ಬೇರೆ ಬೇರೆ ವೇಷ, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ರೂಪಗಳು ಹಾಕೊಂಡು ನಿಮ್ಮ ಮೊಬೈಲ್ನಿಂದ ಬರ್ತಾರೆ. ನಿಮ್ಮ ಕಡೆ ನಿಮ್ಮ ಮನಸ್ಥಿತಿ ಸ್ಟಡಿ ಮಾಡ್ತಾರೆ. ನಿಮ್ದು ಪ್ಯಾನ್ ನಂಬರು, ಆಧಾರ್ ಕಾರ್ಡು, ಪಿನ್ ನಂಬರು, ATM ಕಾರ್ಡು, ಬ್ಯಾಂಕ್ ಅಕೌಂಟ್ ನಂಬರ್ ಡೀಟೇಲ್ ಎಲ್ಲ ಕೇಳ್ತಾರೆ. ದಯವಿಟ್ಟು ಯಾರಿಗೆ ಕೊಡಬೇಡಿ. ನಾವು ಇನ್ನೊಂದು ಹೊಸದು ಎಷ್ಟು ಎಕ್ಸ್ಪರ್ಟ್ ಆಗಿದ್ದಾರೆ ಅಂದ್ರೆ, ತಮ್ಮದೇ ಆದ ಪೊಲೀಸ್ ಸ್ಟೇಷನ್ಗಳನ್ನು ತಯಾರು ಮಾಡ್ತಾರೆ. ಒಂದು ಮುಂದಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಕೂತಿರ್ತಾನೆ, ಎಲ್ಲ ಸಾಗಿ ಹಾಕೊಂಡು ನಾಟಕ ಕಂಪನಿ ಪೊಲೀಸ್ ಇರ್ತಾವಲ್ಲ, ಡಬಲ್ ಕೊಟ್ಟಿರ್ತಾರೆ. ಒಂದು 2 ಜನ ಕಷ್ಟವಾಗಿ ಪೇಪರ್ ಹಿಡಿದು ನೋಡಿರ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ. ವಿಡಿಯೋ ಕಾಲ್ ಮಾಡಿ
मैं मुंबई तिलक नगर इंस्पेक्टर बात कर रहा हूँ। आपका आधार कार्ड पर 2 नंबर लिए गए हैं। अभी मैं आपसे बात कर रहा हूँ 1 नंबर और 1 नंबर पर 2 लाख फ्रॉड हुआ है। आप इमीडिएट बॉम्बे को आना, नहीं तो कंपनसेशन के लिए 2 लाख यहाँ अकाउंट पर भेजो ಅಂತ ಹೇಳ್ತಾರೆ। ಎಷ್ಟೋ ಜನ ಕಳಿಸಿದ್ದಾರೆ, ದಯವಿಟ್ಟು ಅವೆಲ್ಲ ಫ್ರಾಡ್ ಕಾಲ್। ಪೊಲೀಸರು ಯಾರೋ ಇತ್ತಂದ್ರೂ ನಿಮಗೆ ನೇರ ಪೊಲೀಸ್ ಸ್ಟೇಷನ್ ಅರ್ಜಿ ಬಂದಿದೆ, FIR ಇದೆ, ಎನ್ಕ್ವೈರಿ ಬಾ ಅಂತ ಫೋನ್ ಮಾಡಬಹುದು। ನಿಮ್ಮದು ಬ್ಯಾಂಕ್ ರೊಕ್ಕ ಅಕೌಂಟ್ ಡೀಟೇಲ್ ಪಿನ್ ಕಾರ್ಡ್ ಆಧಾರ್ ನಂಬರ್ ಮೊಬೈಲ್ ನಂಬರ್ ವಗೇರೆ ವಗೇರೆ ಯಾವುದೇ ಮಾಹಿತಿಯನ್ನು ದಯವಿಟ್ಟು ಕೊಡ್ಲಿಕ್ಕೆ ಹೋಗಬೇಡಿ। ಅಕಸ್ಮಾತ್ ನಿಮ್ಮ ಅಕ್ಕಪಕ್ಕದವರು ಎಷ್ಟೋ ಜನ ಕೊಡ್ತಾರೆ, ಸೆಂಟ್ರಲ್ ಯೂನಿವರ್ಸಿಟಿ ಲೆಕ್ಚರ್ ಫೋನ್ ಮಾಡಿದ್ರು, ಅವರು ನಾನು ಹೇಳಿದ್ರು ಹಿಂಗೆ ಆಗಿದೆ ಅಂತ ನೀವು ರಿಪ್ಲೈ ಮಾಡಬೇಡ ಅಂತ ಹೇಳಿ ಕಲಬುರಗಿಯಿಂದ 27 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಒಬ್ರು, 27 ಲಕ್ಷ। ದಯವಿಟ್ಟು ಇನ್ನೊಂದು ಹೇಳ್ತೀನಿ, ಹಾಗೆ ನೀವು ಯಾರಾದ್ರೂ ಅಕಸ್ಮಾತ್ ನೀವಾಗಲಿ ನಿಮ್ಮ ಸಂಬಂಧಿಕರು ಕೊಟ್ರೆ ಒಂದು ನಂಬರ್ಗೆ ಕಾಲ್ ಮಾಡ್ಬೇಕು ನೀವು। ಯಾವ ನಂಬರ್ಗೆ ಕಾಲ್ ಮಾಡಬೇಕು? 1930। ಅಕಸ್ಮಾತ್ ಯಾರಾದ್ರೂ ಎಲ್ಲ ಡೀಟೇಲ್ ಕೊಟ್ಟು ಅಮೌಂಟ್ ಟ್ರಾನ್ಸಾಕ್ಷನ್ ಆಯ್ತಂದ್ರೆ ಅದನ್ನ ತಡೆ ಹಿಡಿದ ಸಲುವಾಗಿ ಆ ಅಕೌಂಟ್ ಅನ್ನು ಫ್ರೀಸ್ ಮಾಡೋ ಸಲುವಾಗಿ ನಿಮ್ಮ ಅಮೌಂಟ್ ಬೇರೆ ಅಕೌಂಟ್ ಮೇಲೆ ಹೋಗಿದ್ದನ್ನು ವಾಪಸ್ ತರಿಸೋ ಸಲುವಾಗಿ ಇಮಿಡಿಯೇಟ್ 1930 ಕಾಲ್ ಮಾಡಬೇಕು। ಕಾಲ್ ಮಾಡಿ ಎಲ್ಲ ಡೀಟೇಲ್ ಹೇಳಬೇಕು ನೀವು, ನಂದು ಅಕೌಂಟ್ ನಂಬರ್ ಇದು, ಇಂಥ ಫೋನ್ ಮಾಡಿದ್ರು, ಇಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ದಯವಿಟ್ಟು ಅದನ್ನು ಬ್ಲಾಕ್ ಮಾಡಿ ಅಂತ। ಅವಾಗ ಅವನು ವಿಡ್ರಾ ಮಾಡಬೇಕಾಗಲ್ಲ ಅಥವಾ ಬೇರೆ ಬೇರೆ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ, ಅದನ್ನು ಫ್ರೀಸ್ ಮಾಡ್ತಾರೆ। ನಂಬರ್ ಎಷ್ಟು? ಇನ್ನೊಂದು ಮಕ್ಕಳ ಸುರಕ್ಷತೆಗೆ ಸಂಬಂಧಪಟ್ಟಂಗೆ ಸರ್ಕಾರ ಇನ್ನೊಂದು ನಂಬರ್ ಟೋಲ್ ಫ್ರೀ ನಂಬರ್ ತಂದಿದೆ 1098 1098 ರಿವರ್ಸ್ ಮಕ್ಕಳಿಗೆ ನೆನಪಿರಲಿ ಅಂತ ಹೇಳಿ 1098 ನಂಬರ್ಗೆ ಮಕ್ಕಳಿಗೆ ಏನಾದರೂ ತೊಂದರೆ ಇದ್ರೆ, ಬಾಲ್ಯ ವಿವಾಹ ಮಾಡ್ತಾ ಇದ್ರಂದ್ರೆ ಅಥವಾ ಅವರಿಗೆ ಏನಾದ್ರೂ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರೆ ಅಥವಾ ಏನಾದ್ರೂ ಲೈಂಗಿಕ ಕಿರುಕುಳ ಇದ್ರೆ ಅಥವಾ ಮನ್ಯಾಗ ಚಿಕ್ಕಪ್ಪ ಇರ್ಬೋದು, ಫ್ಯಾಮಿಲಿ ಸಂಬಂಧಿಕರು ಇರ್ಬೋದು ಅಥವಾ ಮಲತಾಯಿ ಇರ್ಬೋದು, ಬೇರೆ ಯಾರಾದ್ರೂ ಅವ್ರಿಗೆ ಯಾವುದೇ ತರದ ಕಿರುಕುಳ ನೀಡಿದರೆ, ಶಾಲಾ ಕಾಲೇಜುಗಳಲ್ಲಿ ಅವ್ರಿಗೆ ಯಾವುದೇ ರೀತಿ ಕಿರುಕುಳ ಇದ್ರೆ ಮಕ್ಕಳು ಯಾರು ಅಂತ ಹೇಳಲ್ಲ, ಅವಾಗ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಇದೆ 1098 ನಂಬರ್ ಕಾಲ್ ಮಾಡಬೇಕು ಅಂತ ನೀವು ಮಕ್ಕಳಿಗೆ ನೀವು ಯಾರಾದ್ರೂ ಇದು ತಿಳಿಸ್ಕೊಡ್ರಿ ಮತ್ತು ತಮಗೂ ಕೂಡ ಇದು ಬರ್ತೀರಿ, ಸರಿನಾ? ಗೊತ್ತಾಯ್ತಾ ಇಲ್ಲ ನಾನು ಹೇಳು? ಈಗ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಕೈ ಎತ್ತಿ। ಜುಲೈ 1ರಿಂದ ಕೆಳಗೆ ಬರ್ಕೊಂಡಿತ್ತು ನೋಡ್ಬೋದು। ಜುಲೈ 1ರಿಂದ ಜಾರಿಗೆ ಬರ್ತಿರುವ 3 ಕಾನೂನುಗಳ ಹೆಸರನ್ನು ಹೇಳಿ, ಯಾರು ಹೇಳಿದ್ರು? ಐದು ಪಠ್ಯ ಒಬ್ಬರು ಇಲ್ಲ। ಹಿಂಗೆ ಅಂದ್ರೆ ನೀವೆಲ್ಲ ವಿಶ್ವವಿದ್ಯಾಲಯದಲ್ಲಿ ಓದೋರು, ಅವ್ರು ಹೇಳಿದ್ರು, ನಾನು ಹೇಳಿದೆ, ನಮ್ಮ ಲೆಕ್ಚರ್ ಹೇಳಿದ್ರು ಅಂತ ಹೇಳಿ 3 ಕಾನೂನುಗಳು ಯಾವ ಜಾರಿ ಕೊಡ್ತಾ ಇದಾವೆ? ದಯವಿಟ್ಟು 3 ಕಾನೂನುಗಳು ಯಾವ ಜಾರಿ ಕೊಡ್ತಾ ಇದಾವೆ ಹೇಳಿ, ಶಾರ್ಟ್ ಫಾರ್ಮ್ ಹೇಳಿ, ನಾನು ಲಾಂಗ್ ಫಾರ್ಮ್ ಹೇಳ್ತೀನಿ। BNS ಭಾರತೀಯ ನ್ಯಾಯ ಸಮಿತಿ, ಇನ್ನೊಂದು BNSS ಭಾರತೀಯ ನಾಗರಿಕ ಸುರಕ್ಷತಾ ಸಮಿತಿ, ಇನ್ನೊಂದು PSA ಭಾರತೀಯ ಸಾಕ್ಷ್ಯ ಅಧಿನಿಯಮ। ಇವುಗಳ ಬಗ್ಗೆ ಸ್ವಲ್ಪ ತಾವು ಮೊಬೈಲ್ ನಲ್ಲಿ ಒಂದು ಆ್ಯಪ್ ಇದೆ, ತಾವು ನೋಡ್ಕೊಳ್ಳಿ। ಮತ್ತು ನಾವು ಎಲ್ಲ ಯೂನಿವರ್ಸಿಟಿ ಒಂದು 1000 ಜನ ಸ್ಟೂಡೆಂಟ್ ಇರ್ಬೇಕಂದ್ರೆ ಬಹಳ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ನೀವು ಈಗ ಕಾರ್ಯಕ್ರಮಗಳಿದ್ದಾಗ ಪಾರ್ಟಿಸಿಪೇಟ್ ಮಾಡಬೇಕು। ನೀವು ಪಾರ್ಟಿಸಿಪೇಟ್ ಮಾಡಿದ್ರ ತುಂಬಾ ಧನ್ಯವಾದಗಳು, ಬೇರೆಯವರು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು। ಕೆಲವು ಸಂದರ್ಭದಲ್ಲಿ ಅಂತ ನಿಮ್ಮ ಕಾರ್ಯಕ್ರಮಗಳು ನಿಮಗೆ ಸಿಗ್ತವೆ, ಇಂಟ್ರಾಕ್ಷನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ। ತಾವೆಲ್ಲ ತಮ್ಮ ಕ್ಲಾಸನ್ನ ಬಿಟ್ಟು ತಾವೆಲ್ಲ ಇಲ್ಲಿವರೆಗೆ ಕುಳಿತು ಶಾಂತ ರೀತಿಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ। ನಮಸ್ಕಾರ।